ಅರ್ಕ ಅಂದ್ರೆ ಸೂರ್ಯ, ಪುರಾಣ ಅರ್ಕ. ಈ ಶ್ರೀಮದ್ ಭಾಗವತ್ ಪುರಾಣ ಸೂರ್ಯನಂಥ ತೇಜಸ್ವಿ ಶ್ರೀಮದ್ ಭಾಗವತದ ಉದಯ ಆಗ್ತದೆ. ಅಂಧಕಾರದಲ್ಲಿ ಯಾವುದೇ ವಸ್ತುವನ್ನು ನಾವು ಸರಿಯಾದ ರೀತಿಯಲ್ಲಿ ತಿಳಿಲಿಕ್ಕೆ ಆಗುದಿಲ್ಲ, ನೋಡ್ಲಿಕ್ಕೆ ಆಗುದಿಲ್ಲ, ಪರಿಚಯಿಸ್ಲಿಕ್ಕೆ ಆಗುದಿಲ್ಲ. ಆದ್ರೆ ಲೈಟ್ ಇದ್ರೆ, ಪ್ರಕಾಶ ಇದ್ರೆ ಎಲ್ಲವೂ ಸರಿಯಾಗಿ ಕಾಣ್ತದೆ. ಅದೇ ಪ್ರಕಾರ ನಮ್ಮ ಜೀವನದಲ್ಲಿ ಕೂಡ ಶ್ರೀಮದ್ ಭಾಗವತ ಅನ್ನುವಂಥ ಪ್ರಕಾಶದ ಜ್ಯೋತಿಯು ಬೆಳಗಿದ್ರೆ ನಮ್ಮ ಜೀವನವು ಕೂಡ ಅಂಧಕಾರ ಅಜ್ಞಾನದಿಂದ ಹೊರಬಂದು ನಿಜವಾದ ಭಕ್ತಿ ಭಾವನೆಯಲ್ಲಿ ನಾವು ನಿಜವಾಗಿ ಸುಖವನ್ನು ಅನುಭವಿಸಬಹುದು. ಶ್ರೀಮದ್ ಭಾಗವತ ಅಂದ್ರೆ ಏನು? ನಾರದ ಮುನಿಗಳು ವ್ಯಾಸದೇವರ ಹತ್ರ ಬರ್ತಾರೆ. ವ್ಯಾಸದೇವರ ಗುರುಗಳು ನಾರದ ಮುನಿ. ನಾರದ ಮುನಿಗಳು ವ್ಯಾಸದೇವರಿಗೆ ಕೇಳ್ತಾರೆ. ಶಿಷ್ಯರಿಗೆ ಗುರುಗಳು ಕೇಳ್ತಾರೆ, ಏನಪ್ಪಾ ವ್ಯಾಸದೇವ್ರೆ, ನೀವು ಇಷ್ಟೊಂದು ಶಾಸ್ತ್ರಗಳನ್ನು ರಚನೆ ಮಾಡಿದ್ದೀರಾ, 4 ವೇದಗಳು, 18 ಪುರಾಣಗಳು, 108 ಉಪನಿಷತ್ತುಗಳನ್ನೆಲ್ಲ ಬರೆದ್ರು ಕೂಡ ನೀವೇ ಸಂತೋಷದಿಂದ ಕಾಣ್ತಾ ಇಲ್ಲ, ಕಾರಣ ಏನು ಅಂತ ಹೇಳಿ ಕೇಳುವಾಗ ವ್ಯಾಸದೇವರು ಹೇಳ್ತಾರೆ, ನಮ್ಮ ಗುರುಗಳು ನೀವು, ನಿಮ್ಗೆ ಗೊತ್ತಿದೆ, ನನ್ಗೆ ಗೊತ್ತಿಲ್ಲ, ನನ್ನ ಜೀವನದಲ್ಲಿ ಜಿಗುಪ್ಸೆ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ, ನೀವೇ ಹೇಳಿ ಅಂತ ಹೇಳುವಾಗ ನಾರದರು ಹೇಳ್ತಾರೆ, ಇಲ್ಲಿವರೆಗೆ ನೀನು ಕೆಲವೇ ಶಾಸ್ತ್ರಗಳನ್ನು ರಚನೆ ಮಾಡಿದ್ಯಾ, ಅದರಲ್ಲಿ ಭಗವಂತನ ವರ್ಣನೆಯನ್ನು ಅಲ್ಪ ಸ್ವಲ್ಪವಾಗಿ ಮಾಡಿದ್ಯಾ, ಬೇರೆ ಎಲ್ಲ ದೇವತೆಗಳನ್ನು ಕೂಡ ವರ್ಣನೆ ಮಾಡಿದ್ಯಾ, ಆದ್ರೆ ಭಗವಂತನನ್ನು ಕೂಡ ಅದರಲ್ಲಿ ಮಿಕ್ಸ್ ಮಾಡಿದ್ಯಾ. ಆದ್ರೆ ಇವಾಗ ಇನ್ನೊಂದು ಗ್ರಂಥವನ್ನು ಮಾಡು, ಗ್ರಂಥವನ್ನು ಬರೀ, ಆ ಗ್ರಂಥದಲ್ಲಿ ಕೇವಲ ಭಗವಂತನ ವರ್ಣನೆ ಮಾತ್ರ ಮಾಡಬೇಕು ಅನ್ನೋಂಥ ಉಪದೇಶವನ್ನು ಕೊಟ್ಟು ವ್ಯಾಸದೇವರಿಗೆ ಶ್ರೀಮದ್ ಭಾಗವತದ ರಚನೆ ಮಾಡಲಿಕ್ಕೆ ಹೇಳ್ತಾರೆ. ಆಮೇಲೆ ನಾರದ ಮುನಿಗಳ ಉಪದೇಶದಿಂದ ವ್ಯಾಸದೇವರು ಶ್ರೀಮದ್ ಭಾಗವತವನ್ನು ರಚನೆ ಮಾಡುತ್ತಾರೆ. ವ್ಯಾಸದೇವರು ಈ ಶ್ರೀಮದ್ ಭಾಗವತವನ್ನು ತನ್ನ ಮಗನಾದಂಥ ಶುಕದೇವ್ ಗೋಸ್ವಾಮಿಗಳಿಗೆ ಹೇಳ್ತಾರೆ. ಶುಕದೇವ್ ಗೋಸ್ವಾಮಿಗಳ ಜನನ ಬಗ್ಗೆ ನಾವು ಕೇಳ್ತೇವೆ. ಅಂದ್ರೆ ಹುಟ್ಟಿನಿಂದಲೇ ಅವರು ವೈರಾಗ್ಯದಲ್ಲಿರ್ತಾರೆ. ಇಮಿಡಿಯೇಟ್ಲಿ ಅವರು ಕಾಡಿಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಅವಾಗ ತಂದೆ ಆದಂತಹ ವ್ಯಾಸದೇವರು ಕೇಳ್ತಾರೆ, ಮಗ ನಿಲ್ಲು. ಫಸ್ಟ್ ಆಫ್ ಆಲ್ ಅವರು ತಾಯಿ ಹೊಟ್ಟೆಯಿಂದ ಹೊರಗಡೆ ಬರ್ಲಿಕ್ಕೆ ಇಚ್ಛೆ ಪಡ್ಲಿಲ್ಲ. ಯಾಕೆಂದ್ರೆ ವ್ಯಾಸದೇವರು ಕೇಳ್ತಾರೆ, ಏನಪ್ಪಾ ಮಗುವೆ, ನೀನು 18 ತಿಂಗಳಾದ್ರೂ ಕೂಡ ಹೊರಗೆ ಬರುವುದೇ 18 ವರ್ಷ, 16 ವರ್ಷ ಆಯ್ತು, ಆದ್ರೂ ಕೂಡ ನೀನು ಹೊಟ್ಟೆಯಿಂದ ಹೊರಗೆ ಬರ್ಲಿಕ್ಕೆ ಇಚ್ಛೆನೆ ಪಡ್ತಾ ಇಲ್ಲಲ್ಲ, ಏನು ಕಾರಣ ಅಂತ ಹೇಳಿ ಕೇಳುವಾಗ ಶುಕದೇವ ಗೋಸ್ವಾಮಿಗಳು ಹೇಳ್ತಾರೆ, ನಾನು ಹೊಟ್ಟೆಯಿಂದ ಹೊರಗೆ ಬಂದ್ರೆ ಈ ಪ್ರಪಂಚ ಎಲ್ಲ ಮಾಯೆಯಿಂದ ಆವೃತ್ತವಾಗಿದೆ, ಅದಕ್ಕಾಗಿ ನಾನು ಹೊರಬರ್ಲಿಕ್ಕೆ ಇಚ್ಛೆ ಮಾಡುವುದಿಲ್ಲ ಅಂತ ಹೇಳಿ ಹೇಳ್ತಾರೆ. ವ್ಯಾಸದೇವರು ಕೇಳ್ತಾರೆ, ಮಗ ನೀನು ಹೊರಗೆ ಬರ್ಬೇಕಾದ್ರೆ ನಾನು ಏನ್ ಮಾಡ್ಬೇಕಂತ ಹೇಳು ಅಂತ ಹೇಳುವಾಗ ಶುಕದೇವ ಗೋಸ್ವಾಮಿಗಳು ಹೇಳ್ತಾರೆ, ಭಗವಂತನೇ ಬಂದು ಆಶ್ವಾಸನೆ ಕೊಟ್ರೆ, ಅಂದ್ರೆ ನಾನು ಮಾಯೆಯ ಪ್ರಭಾವದಿಂದ ಮಾಯೆಯ ಪ್ರಭಾವ ನನ್ನ ಮೇಲೆ ಬೀಳುವುದಿಲ್ಲ ಅಂತ ಹೇಳಿ ಭಗವಂತನ ಆಶ್ವಾಸನೆ ಕೊಟ್ರೆ ಮಾತ್ರ ನಾನು ಹೊರ ಬರುತ್ತೇನೆ ಅಂತ ಹೇಳಿ ಹೇಳ್ತಾರೆ. ಆವಾಗ ಸ್ವತಃ ಭಗವಂತನೇ ಬಂದು ಆಶ್ವಾಸನೆ ಕೊಡ್ತಾರೆ. ಆಮೇಲೆ ಶುಕದೇವ ಗೋಸ್ವಾಮಿಗಳು ಜನ್ಮ ತಗೊಳ್ತಾರೆ. ಆಮೇಲೆ ಹುಟ್ಟಿನಿಂದ ಸೀದಾ ನಡ್ಕೊಂಡು ಹೋಗ್ತಾರೆ ಕಾಡಿಗೆ. ಹಿಂದಿನಿಂದ ತಂದೆಯಾದಂಥ ವ್ಯಾಸದೇವರು, ಮಗ ನಿಲ್ಲಪ್ಪ, ನಿಲ್ಲು ನಿಲ್ಲು ಅಂತ ಹೇಳಿ, ಪುತ್ರ 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 ಅಂತ ಹೇಳಿ ಕಿರಿಚಿಕೊಂಡು ಬರ್ತಾರೆ. ಆದ್ರೆ ಮಗ ನಿಲ್ಲುವ ಯಾವುದೇ ಸೂಚನೆ ಕಾಣ್ತಾ ಇಲ್ಲ. ರಸ್ತೆ ಮಧ್ಯದಲ್ಲಿ ಅವ್ರು ನೋಡ್ತಾರೆ, ಮಗ ಮುಂದೆ ಹೋಗ್ತಾ ಇದ್ದಾನೆ, ಹಿಂದೆ ವ್ಯಾಸದೇವರು ಇದ್ದಾರೆ. ನದಿಯಲ್ಲಿ ಯಂಗ್ ಗರ್ಲ್ಸ್ ಅಂದ್ರೆ ಯುವ ಪ್ರಾಯದ ಯುವತಿಯರು ಸ್ನಾನ ಮಾಡ್ತಾ ಇರ್ತಾರೆ.
ನಗ್ನಾವಸ್ಥೆಯಲ್ಲಿ ಇರ್ತಾರೆ. ಶುಕದೇವ ಗೋಸ್ವಾಮಿಗಳು ಮುಂದೆ ಹೋಗ್ತಾ ಇದ್ದಾರೆ, ಅವರಿಗೆ ಯಾವುದೇ ಪ್ರಭಾವ ಬೀರುವುದಿಲ್ಲ. ಆಮೇಲೆ ಹಿಂದಿನಿಂದ ವ್ಯಾಸದೇವರನ್ನು ನೋಡಿ ಅವರೆಲ್ಲ ಮೈಯೆಲ್ಲ ಬಟ್ಟೆ ಹಾಕೊಂಡು ಮುಚ್ಕೊಳ್ತಾರೆ. ವ್ಯಾಸದೇವರಿಗೆ ಆಶ್ಚರ್ಯ ಆಗ್ತದೆ, ನಾನು ಮುದುಕನಾಗಿದ್ದೇನೆ, ಆದ್ರೆ ನನ್ನ ಮಗ ಯಂಗ್ 16 ವರ್ಷದ ಹುಡುಗ ಮುಂದೆ ಹೋಗ್ತಾ ಇದ್ದಾನೆ, ಅವನನ್ನು ನೋಡಿ ಯಾವುದೇ ಪ್ರಭಾವ ಇವರ ಮೇಲೆ ಬೀಳಲಿಲ್ಲ ಅಂತೇಳಿ ಕೇಳುವಾಗ ಇವತ್ತೇರು ಹೇಳ್ತಾರೆ, ನಿಮ್ಮ ಮುಂದಕ್ಕೆ ಹೋಗ್ತಾ ಇರುವಂತಹ ಮಗ ಅವನಿಗೆ ಯಾವುದೇ ಪ್ರಕಾರದ ಭೇದ ಭಾವ ಕಾಣ್ತಾ ಇಲ್ಲ. ಕಲ್ಲೇ ಆಗ್ಲಿ ಮನುಷ್ಯನೇ ಆಗ್ಲಿ ಯಾವುದೇ ಒಂದು ರೀತಿಯ ಭೇದ ಭಾವವನ್ನು ಕಾಣ್ತಾ ಇಲ್ಲ, ನಿರ್ಲಿಪ್ತನಾಗಿದ್ದಾನೆ. ಆದ್ರೆ ನೀವು ವ್ಯತ್ಯಾಸವನ್ನು ಕಾಣ್ತೀರಾ, ಅದಕ್ಕಾಗಿ ನಿಮ್ಮನ್ನು ನೋಡಿ ನಮ್ಗೆ ಬಟ್ಟೆಯನ್ನು ಮುಚ್ಚಬೇಕಾಗುತ್ತೆ. ಈ ತರ ಕಂಪ್ಲೀಟ್ಲಿ ಡಿಟ್ಯಾಚ್ಡ್ ಪರ್ಸನ್ ಯಾರು? ಶುಕದೇವ ಗೋಸ್ವಾಮಿಗಳು. ಆದ್ರೆ ಮುಂದಕ್ಕೆ ಹೋಗುವಾಗ ಶುಕದೇವ ಗೋಸ್ವಾಮಿಗಳು ಒಂದು ಶ್ಲೋಕವನ್ನು ಕೇಳ್ತಾರೆ. ಅದು ಶ್ರೀಮದ್ ಭಾಗವತದ ಶ್ಲೋಕ. ಅಹೋ ಬಕೀಯಂ ಸ್ತನ ಕಾಲಕೂಟಂ. ಪೂತನೆ ರಾಕ್ಷಸಿಯಾದಂಥ ಪೂತನೆಯು ಕೃಷ್ಣನ್ ಕೊಲ್ಲಿಕ್ಕೆ ಬರ್ತಾಳೆ. ಆದ್ರೆ ಅಂಥ ಪೂತನಿಗೆ ತಾಯಿಯ ಸ್ಥಾನವನ್ನು ಕೊಟ್ಟಂಥ ಭಗವಂತನು ಎಷ್ಟು ಕರುಣಾಳು ಅಂತ ಹೇಳಿ ಅನ್ನುವಂತಹ ಒಂದು ಶ್ಲೋಕವನ್ನು ಹಾಡ್ತಾ ಇರುವಾಗ ಶುಕದೇವ್ ಗೋಸ್ವಾಮಿಗಳು ಮಂತ್ರಮುಗ್ಧರಾಗಿ ಅಲ್ಲೇ ನಿಂತ್ಕೊಳ್ತಾರೆ. ಈ ಶ್ಲೋಕ ಎಲ್ಲಿಂದ ಸಿಕ್ತು, ಯಾರು ಹೇಳಿದ್ದಾರೆ ಅದನ್ನು ವಿಚಾರಣೆ ಮಾಡುವಾಗ ಅದೇ ವ್ಯಾಸದೇವರಿಂದಲೇ ನಾವು ಕಲಿತಿದ್ದೇವೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಆ ಶುಕದೇವ ಗೋಸ್ವಾಮಿಗಳು ತನ್ನ ತಂದೆಯಾದಂತಹ ವ್ಯಾಸದೇವರಿಂದ ಶ್ರೀಮದ್ ಭಾಗವತ ಹೇಳ್ತಾರೆ. ಅದೇ ವ್ಯಾಸದೇವರು ಹೇಳಿದಂತ ಶ್ರೀಮದ್ ಭಾಗವತದ ಕಥೆಯನ್ನು ಶುಕದೇವ ಗೋಸ್ವಾಮಿಗಳು ಮುಂದಕ್ಕೆ ಪರೀಕ್ಷಿತ್ ಮಹಾರಾಜನಿಗೆ ಹೇಳ್ತಾರೆ. ಆ ಪರೀಕ್ಷಿತ್ ಮಹಾರಾಜನು ಕಾಡಿಗೆ ಭೇಟಿಯಾಗ್ಲಿಕ್ಕೆ ಹೋಗುವಾಗ ಮಧ್ಯದಲ್ಲಿ ಅವರ ಸೇನೆಯವರು ಮತ್ತೆ ಮಂತ್ರಿ ಸಂತ್ರಿಗಳೆಲ್ಲ ಬೇರೆ ಆದ್ರು. ಪರೀಕ್ಷಿತ್ ಮಹಾರಾಜನಿಗೆ ತುಂಬಾ ಬಾಯಾರಿಕೆ ಆಗ್ತಾ ಇತ್ತು. ಸ್ವಲ್ಪ ನೀರೆಲ್ಲಾದ್ರೂ ಸಿಗ್ಬಹುದಾ ಅಂತ ಹೇಳಿ ಹುಡುಕ್ತಾ ಇರುವಾಗ ಅಲ್ಲೊಂದು ಆಶ್ರಮ ಕಾಣ್ತಿದೆ. ಆಶ್ರಮದಲ್ಲಿ ಶಮಿಕ್ ಋಷಿಯ ಆಶ್ರಮದಲ್ಲಿ ನೋಡ್ತಾನೆ, ಋಷಿಯು ಧ್ಯಾನ ಮಗ್ನ ಆಗಿರ್ತಾನೆ. ಇಲ್ಲಿ ಸ್ವಲ್ಪ ನೀರು ಸಿಗ್ಬೋದಂತ ಹೇಳಿ ಒಳಗೆ ಹೋಗುವಾಗ ಋಷಿಯು ಕಣ್ಣನ್ನು ಓಪನ್ ಮಾಡುವುದಿಲ್ಲ. ಪರೀಕ್ಷಿತ್ ಮಹಾರಾಜನಿಗೆ ತುಂಬಾ ಕೋಪ ಬಂದು ಅಲ್ಲೇ ಸತ್ತಿರುವಂತಹ ಒಂದು ಹಾವನ್ನು ಕೊರಳಿಗೆ ಹಾಕ್ತಾನೆ. ಆ ಕೊರಳಿಗೆ ಹಾಕಿದ ಹಾವನ್ನು ನೋಡಿ ಶಮಿಕ್ ಋಷಿಯ ಮಗನಾದಂತಹ ಶೃಂಗಿಯು ತುಂಬಾ ಕೋಪ ಒಂದು ಶಾಪ ಕೊಡ್ತಾನೆ ಪರೀಕ್ಷಿತ್ ಮಹಾರಾಜಿಗೆ. ಯಾವ ಹಾವಿನಿಂದ ನೀನು ನನ್ನ ತಂದೆಯ ಕೊರಳಿಗೆ ಹಾರವನ್ನು ಹಾಕಿದ್ಯಾ, ಅದೇ ಹಾವು ಕಚ್ಕೊಂಡು 1 ವಾರದೊಳಗೆ ನಿನ್ನ ಮೃತ್ಯು ಪಡಿಬೇಕು ಅಂತ ಹೇಳಿ ಅವನಿಗೆ ಶಾಪ ಕೊಡುವಾಗ ಪರೀಕ್ಷಿತ್ ಮಹಾರಾಜ ಎಚ್ಚರಿಕೆ ಆಗ್ತಾನೆ. ಅವನು ಇನ್ನು 1 ವಾರದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ ಎಲ್ಲಾ ಋಷಿ ಮುನಿಗಳ ಬಳಿಗೆ ಹೋಗ್ತಾನೆ. ಆವಾಗ ಯಾರು ಅವನಿಗೆ ಯಾವುದೇ ಪ್ರಕಾರದ ಮಾರ್ಗವನ್ನು ತೋರಿಸ್ಲಿಕ್ಕೆ ಅವರಿಗೆ ಸಾಧ್ಯ ಇರಲಿಲ್ಲ. ಆವಾಗ ಪರೀಕ್ಷಿತ್ ಮಹಾರಾಜು ಶುಕದೇವ ಗೋಸ್ವಾಮಿಗಳ ಬಳಿ ಬರ್ತಾರೆ. ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತ್ ಮಹಾರಾಜನಿಗೆ ಹೇಳ್ತಾರೆ, ನೋಡಪ್ಪ 1 ವಾರ ತುಂಬಾ ಜಾಸ್ತಿ ಆಯ್ತು. ಪರೀಕ್ಷಿತ್ ಮಹಾರಾಜ್ ಕೇಳ್ತಾನೆ, ಏನ್ ಮಾಡುವುದೇನಂತ ಹೇಳಿ ಕೇಳುವಾಗ, ಏನು ಮಾಡುವುದು ಬೇಡ, ನಾನು ಶ್ರೀಮದ್ ಭಾಗವತದ ಕಥೆ ಹೇಳ್ತೇನೆ, ಅದನ್ನು ನೀನು ಕೇಳು, ಅಷ್ಟೇ ಸಾಕು. ನಿನ್ನ ಜೀವನದ ಅತ್ಯುತ್ತಮ ಗತಿಯನ್ನು ನೀನು ಪ್ರಾಪ್ತಿ ಮಾಡ್ತೀಯ ಅಂತ ಹೇಳಿ ಅವನಿಗೆ ಭರವಸೆ ಕೊಡ್ತಾರೆ. ಆ ಕತೆ ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತ್ ಮಹಾರಾಜನಿಗೆ ಹೇಳುವಾಗ ಅದೇ ಸ್ಥಾನದಲ್ಲಿ ಕೆಲವೆಲ್ಲ ಋಷಿ ಮುನಿಗಳೆಲ್ಲ ಅಲ್ಲಿ ಕೇಳಲಿಕ್ಕೆ ಬಂದಿದ್ರು. ಅದರಲ್ಲಿ ಸೂತ ಗೋಸ್ವಾಮಿಗಳು ಕೂಡ ಅಲ್ಲಿ ಬಂದಿದ್ರು. ಪರೀಕ್ಷಿತ್ ಮಹಾರಾಜನು ಶುಕದೇವ ಗೋಸ್ವಾಮಿಗೆ ಕೇಳ್ತಾನೆ, ಇವಾಗ ನನಗೆ 7 ದಿನಗಳು ನನ್ನ ಕೈಲಿದೆ, ನಾನು ಏನು ಕೇಳಬೇಕು, ಏನು ಕೀರ್ತನೆ ಮಾಡಬೇಕು, ಏನು ಶ್ರವಣ ಮಾಡಬೇಕು, ಏನು ಸ್ಮರಣೆ ಮಾಡಬೇಕು, ಏನು ಆರಾಧನೆ ಮಾಡಬೇಕು ಅಂತ ಹೇಳಿ ಕೇಳುವಾಗ ಪರೀಕ್ಷಿತ್ ಮಹಾರಾಜಿಗೆ ಶುಕದೇವ ಗೋಸ್ವಾಮಿಗಳು
ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತ್ ಮಹಾರಾಜನ ಕೇಳಿದಂತ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾರೆ. ಇನ್ನಷ್ಟು ಜಾಸ್ತಿ ಅವರ ಅನುಭವದ ಮಾತುಗಳನ್ನು ಹೇಳ್ತಾರೆ. ಆ ಕಥೆಯನ್ನು ಹೇಳುವಾಗ ಅಲ್ಲಿ ಸೂತ ಗೋಸ್ವಾಮಿಗಳು ಕೂಡ ಅಲ್ಲಿ ಕಥೆಯನ್ನು ಕೇಳ್ತಾ ಇದ್ರು. ಇವಾಗ ನಾವು ಶ್ರೀಮದ್ ಭಾಗವತಂದಲ್ಲಿ ನೋಡ್ತೇವೆ, ಸೂತ ಗೋಸ್ವಾಮಿಗಳು ಶೌನಕಾದಿ ಋಷಿಗಳ ಸಂವಾದಗಳು ಕೂಡ ಅಲ್ಲಿ ನಾವು ಕೇಳ್ತೇವೆ. ನೈಮಿಷಾರಣ್ಯದಲ್ಲಿ ಶೌನಕಾದಿ ಋಷಿಗಳು ಲೋಕ ಕಲ್ಯಾಣಕ್ಕಾಗಿ ಯಜ್ಞ ಮಾಡ್ತಾ ಇದ್ರು. ಕಲಿಯುಗದ ಆರಂಭ ಆಗ್ತದೆ ಅನ್ನೋ ಹೇಳಿ ಅವ್ರಿಗೆ ಗೊತ್ತಾಗುವಾಗ, ಕಲಿಯುಗ ಅಂದ್ರೆ ತುಂಬಾ ಘೋರ ಅನರ್ಥಗಳೆಲ್ಲ ನಡೀತವೆ, ಅದಕ್ಕಾಗಿ ಯಜ್ಞ ಮಾಡಬೇಕು, ಜನ ಕಲ್ಯಾಣ ಮಾಡಬೇಕು ಅನ್ನಂತ ಹೇಳಿ ನಾನಾ ಪ್ರಕಾರದ ಯಜ್ಞಗಳನ್ನು ಅವ್ರು ಮಾಡ್ತಾರೆ. ಆದ್ರೆ ಎಷ್ಟೊಂದು ಯಜ್ಞ ಮಾಡಿದ್ರು ಆ ಯಜ್ಞದಿಂದ ಕೇವಲ ಹೊಗೆ ಮಾತ್ರ ಬರ್ತಾ ಇತ್ತು. ಆ ಹೊಗೆಯಿಂದ ಅವರ ಮುಖವೆಲ್ಲ ಕಪ್ಪಾಗ್ತಾ ಇತ್ತು. ಆದ್ರೆ ಯಾವುದೇ ಪ್ರಕಾರದ ಲಾಭ ಅಲ್ಲಿ ಅವರಿಗೆ ಆಗ್ಲಿಲ್ಲ. ಆವಾಗ ಅವರು ಶುಕದೇವ ಸೂತ ಗೋಸ್ವಾಮಿಗಳ ಹತ್ರ ಬಂದು ನಮಗೆ ವೇದಶಾಸ್ತ್ರಗಳ ಸಾರವನ್ನು ತಿಳಿಸಿ ಅಂತ ಹೇಳಿ ಹೇಳ್ತಾರೆ. ಆವಾಗ ಈ ವೇದಶಾಸ್ತ್ರದ ಸಾರವಾದಂತಹ ಶ್ರೀಮದ್ ಭಾಗವತವನ್ನು ಸೂತ ಗೋಸ್ವಾಮಿಗಳು ಶೌನಕಾದಿ ಋಷಿಗಳಿಗೆ ಹೇಳ್ತಾರೆ. 18,000 ಶ್ಲೋಕಗಳಾದಂಥ ಭಾಗವತವನ್ನು ಅವರಿಗೆ ಹೇಳ್ತಾರೆ. ಇಲ್ಲಿ ನಾವು ಏಕಕಾಲದಲ್ಲಿ 2 ಸಂಭಾಷಣೆಯನ್ನು ಕೇಳ್ತೇವೆ. ಒಂದು, ಪರೀಕ್ಷಿತ್ ಮಹಾರಾಜ ಪ್ರಶ್ನೆ ಕೇಳ್ತಾನೆ, ಶುಕದೇವ ಗೋಸ್ವಾಮಿಗಳು ಉತ್ತರ ಕೊಡ್ತಾರೆ. ಇನ್ನೊಂದು ಸಂಭಾಷಣೆ ಅಂದ್ರೆ ಶೌನಕಾದಿ ಋಷಿಗಳು ಸೂತ ಗೋಸ್ವಾಮಿಗೆ ಪ್ರಶ್ನೆ ಕೇಳ್ತಾರೆ. ಆಮೇಲೆ ಅದರ ಒಳಗೆ ಕಥಾ ನಿರೂಪಣೆಯಲ್ಲಿರುವಂತಹ ಪ್ರಶ್ನೆಗಳು ಕೂಡ, ಹಲವಾರು ಚಾರಿತ್ರಿಕ ಪ್ರಸಂಗಗಳನ್ನು ಕೂಡ ನಾವು ಶ್ರೀಮದ್ ಭಾಗವತದಲ್ಲಿ ಕೇಳ್ತೇವೆ. ಈ ಶ್ರೀಮದ್ ಭಾಗವತಂ ಅಂದ್ರೆ ಇದೊಂದು ಗುಲಾಬ್ ಜಾಮೂನ್ ತರ, ರಸಗುಲ್ಲ ತರ. ಆ ರಸಗುಲ್ಲವನ್ನು ನಾವು ಮೇಲಿಂದ ತಿಂದ್ರೆ ಕೂಡ ಸ್ವೀಟ್, ಕೆಳಗಿಂದ ತಿಂದ್ರೆ ಕೂಡ ಸ್ವೀಟ್, ಸೈಡ್ ಅಲ್ಲಿ ಲೆಫ್ಟ್ ರೈಟ್ ಯಾವ ಕಡೆಯಿಂದ ತಿಂದ್ರೆ ಕೂಡ ಸ್ವೀಟೇ ಇರ್ತದೆ. ಅದೇ ಪ್ರಕಾರ ಶ್ರೀಮದ್ ಭಾಗವತವನ್ನು ನಾವು ಎಲ್ಲಿಂದಲೂ ಓದಬಹುದು. ಎಲ್ಲಿಂದ ಓದಿದ್ರು ಕೂಡ ಅದರಲ್ಲಿ ನಮ್ಗೆ ಶ್ರೀಲ ಪ್ರಭುಪಾದರು ಇಷ್ಟೊಂದು ಅರ್ಥ ಗರ್ಭಿತವಾಗಿ ಅದನ್ನು ಹೇಳಿದ್ದಾರೆ. ಅದನ್ನು ಎಲ್ಲಿ ಓದಿದ್ರು, ಎಲ್ಲಿಂದ ಓದಿದ್ರು ಕೂಡ ನಮ್ಗೆ ಅದರಲ್ಲಿ ಟೇಸ್ಟೇ ಸಿಗತ್ತೆ, ತುಂಬಾ ರುಚಿಕರವಾಗಿರುತ್ತೆ. ಆದ್ರೆ ಯಾರು ಗಂಭೀರ ಅಭಿರುಚಿಯಲ್ಲಿ ಇರ್ತಾರ, ಅಂದ್ರೆ ಸೀರಿಯಸ್ ಅಲ್ಲಿ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರ, ಅವರಿಗೆ ತುಂಬಾ ಸಿಸ್ಟಮ್ಯಾಟಿಕಲಿ ಶ್ರೀಮದ್ ಭಾಗವತ ಓದ್ಬೇಕು. ಆ ಸಿಸ್ಟಮ್ಯಾಟಿಕಲಿ ಓದಿದ್ರೆ ನಮ್ಗೆ ನಿಜವಾದ ಶ್ರೀಮದ್ ಭಾಗವತದ ಲಾಭ ನಮ್ಗೆ ಸಿಗ್ತದೆ. ನಾವು ಭಗವಂತನ ದರ್ಶನ ಮಾಡುವಾಗ ಡೈರೆಕ್ಟ್ ಫೇಸ್ ದರ್ಶನ ಮಾಡಬಹುದು, ಆದ್ರೆ ನಿಜವಾಗಿ ಭಗವಂತನ ದರ್ಶನ ಮಾಡುವುದು ಹೇಗೆ? ನಾವು ಭಗವಂತನ ಚರಣ ಕಮಲವನ್ನು ದರ್ಶನ ಮಾಡಿ ಗ್ರಾಜುವಲಿ ಮೇಲಕ್ಕೆ ಹೋಗಿ ಮುಖವನ್ನು ದರ್ಶನ ಮಾಡಬೇಕು. ಅದೇ ತರ ಶ್ರೀಮದ್ ಭಾಗವತದ ಫಸ್ಟ್ 3 ಸ್ಕಂದಗಳು ಅಂದ್ರೆ ಭಗವಂತನ ಚರಣ ಕಮಲಗಳು. ಆತರ 10th ಕ್ಯಾಂಟೋ ಅಂದ್ರೆ 10ನೇ ಸ್ಕಂದ ಅಂದ್ರೆ ಅದು ಭಗವಂತನ ಫೇಸ್, ಭಗವಂತನ ಮುಖ. ನಾವು ಗ್ರಾಜುವಲಿ ಓದ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಮುಂದುವರಿದ್ರೆ ನಮ್ಗೆ ಭಾಗವತದ ನಿಜವಾದ ಲಾಭ ಸಿಗ್ತದೆ. ಎ.ಸಿ. ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ತನ್ನ ವಿಸ್ತಾರವಾದ ವ್ಯಾಖ್ಯಾನ, ಗಾಢ ಸಂಸ್ಕೃತದ ವಿದ್ವತ್ತು, ಭಕ್ತಿಮಯ ಅವರ ಜ್ಞಾನ, ಆಮೇಲೆ ವೈದಿಕ ಸಂಸ್ಕೃತಿಯ ತಿಳುವಳಿಕೆ, ಆಧುನಿಕ ಜೀವನದ ಅರಿವು, ಇದನ್ನೆಲ್ಲ ಒಂದು ರಸಾಯನ ಮಾಡಿ ನಮ್ಗೊಂದು ಒಳ್ಳೆ ರೀತಿಯ ಟಾನಿಕ್ ಮಾಡಿ ಭಾಗವತವನ್ನು ನಮ್ಗೆ ಕೊಟ್ಟಿದ್ದಾರೆ. ಶ್ರೀಲ ಪ್ರಭುಪಾದರು 10ನೇ ಸ್ಕಂದದ ಸ್ವಲ್ಪ ಚಾಪ್ಟರ್ ಅನ್ನು ಅನುವಾದ ಮಾಡಿದ್ದಾರೆ ಸಂಸ್ಕೃತದಿಂದ ಇಂಗ್ಲಿಷಿಗೆ. ಆಮೇಲೆ ಅದನ್ನು ಕಂಪ್ಲೀಟ್ ಮಾಡಿದ್ದಾರೆ ಹೃದಯಾನಂದ ಗೋಸ್ವಾಮಿ ಮತ್ತು ಗೋಪಿಪರ್ಣದನ ಪ್ರಭು ಇವರು ಕಂಪ್ಲೀಟ್ ಮಾಡಿದ್ದಾರೆ. ಶ್ರೀಮದ್ ಭಾಗವತದಲ್ಲಿ ಭಾರತೀಯ ನಾಗರಿಕತೆಯ ಬಗ್ಗೆ ತುಂಬಾ ವಿಸ್ತಾರವಾಗಿ ಹೇಳಲಾಗಿದೆ.
ಆಮೇಲೆ ಯಾರಾದ್ರೂ ಕಂಪ್ಯಾರಿಟಿವ್ ರಿಲಿಜನ್ ಅದನ್ನು ಸ್ಟಡಿ ಮಾಡುವವರಿದ್ರೆ ಅವರಿಗೂ ಕೂಡ ಇದೊಂದು ಒಳ್ಳೆ ರೀತಿಯಾದ ಗ್ರಂಥವಾಗಿದೆ. ಆಮೇಲೆ ಸಮಾಜಶಾಸ್ತ್ರ, ಇತಿಹಾಸ, ಮಾನವಶಾಸ್ತ್ರ, ಎಲ್ಲಾ ಪ್ರಕಾರದ ಜ್ಞಾನವು ಭಾಗವತದಲ್ಲಿ ನಮ್ಗೆ ದೊರಕುತ್ತದೆ. ಅದರಲ್ಲಿ ಭಾಗವತದಲ್ಲಿ ಏನು ಇಲ್ಲ ಏನು ಇದೆ ಎಲ್ಲವೂ ಇದೆ. ಅದರಲ್ಲಿ ಭಾಗವತವನ್ನು ಒಂದ್ಸಲ ನಾವು ಓದಿದ್ರೆ ಬೇರೆ ಯಾವುದೇ ಶಾಸ್ತ್ರದ ಅಗತ್ಯ ಇರುವುದಿಲ್ಲ. ಅದರಲ್ಲಿ ಕೂಡ ಶೀಲ ಪ್ರಭುಪಾದರಂಥ ಅಸಾಧಾರಣ ವ್ಯಕ್ತಿಯ ಶೀಲ ಪ್ರಭುಪಾದರು. ಅವರಲ್ಲಿ ವೈದಿಕ ಶಾಸ್ತ್ರದ ವಿದ್ವತ್ತು ಇತ್ತು. ಆಮೇಲೆ ಪ್ರಪಂಚದಾದ್ಯಂತ ಅವರು ಧರ್ಮದ ಪ್ರಚಾರವನ್ನು ಮಾಡಿದ್ದಾರೆ. ಇವಾಗೆಲ್ಲ ಜನರೆಲ್ಲ ಹೇಳ್ತಾರೆ ನಾನು ಜಗದ್ಗುರು ಅಂತೇಳಿ. ಜಗತ್ತನ್ನು ನೋಡಿಯೇ ಇರುವುದಿಲ್ಲ, ಆದ್ರೂ ಕೂಡ ನಾನು ಜಗದ್ಗುರು ಅನ್ನುವಂಥ ಪದವಿಯನ್ನು ತಗೊಳ್ತಾರೆ. ಆದ್ರೆ ಶೀಲ ಪ್ರಭುಪಾದರು ನಿಜವಾಗಿ ಜಗದ್ಗುರು ಆಗಿದ್ದಾರೆ. ಅವರು ಪ್ರಪಂಚದಾದ್ಯಂತ ಧರ್ಮದ ಪ್ರಚಾರ ಮಾಡಿದ್ದಾರೆ. ಆಮೇಲೆ ಅನನ್ಯವಾದ ಕೃಷ್ಣ ಭಕ್ತಿ ಅವರಲ್ಲಿತ್ತು. ಆಮೇಲೆ ಕಾರ್ಯಶ್ರದ್ಧೆ, ಅಂದ್ರೆ ಶೀಲ ಪ್ರಭುಪಾದರು ತನ್ನ ಗುರುಗಳಾದಂತಹ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಕೊಟ್ಟಂತ ಉಪದೇಶವನ್ನು ತನ್ನ ಜೀವನದ ಲಕ್ಷ್ಯವನ್ನು ಮಾಡಿಕೊಂಡು ಜಗತ್ತಿನಾದ್ಯಂತ ಪ್ರಸಾರ ಮಾಡಿದ್ರು. 70ನೇ ವಯಸ್ಸಿನಲ್ಲಿ ಅಮೆರಿಕಕ್ಕೆ ಹೋಗಿ ಅಲ್ಲಿ ಪ್ರಚಾರ ಮಾಡಿದ್ರು. ಆಮೇಲೆ ಪ್ರಭುಪಾದರು ಪ್ರಚಾರ ಮಾಡ್ಲಿಕ್ಕಾಗಿ ಕೆಲವೇ ಎಲ್ಲ ಪುಸ್ತಕವನ್ನು ಬರೆದಿದ್ರು. ಅದರಲ್ಲಿ ಮುಖ್ಯವಾದಂತ ಶ್ರೀಮದ್ ಭಾಗವತ, ಚೈತನ್ಯ ಚರಿತಾಮೃತ, ಭಗವದ್ಗೀತಾ, ಇದೆಲ್ಲ ಅವರು 80ರಿಂದ ಜಾಸ್ತಿ ಭಾಷೆಯಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಒಂದೊಂದು ಪುಸ್ತಕ, ಅಂದ್ರೆ ನಾವು ಇವಾಗ ಭಗವದ್ಗೀತಾ ನೋಡ್ತೇವೆ, ಕೋಟಿಗಟ್ಟಲೆ ಶ್ರೀಮದ್ ಭಗವದ್ಗೀತಾ ವಿತರಣೆ ಮಾಡ್ತಾ ಇದ್ದಾರೆ ಇವಾಗ. ಶೀಲ ಪ್ರಭುಪಾದರು ಇಡೀ ಜಗತ್ತಿಗೆ ಆಧ್ಯಾತ್ಮಿಕ ಜ್ಯೋತಿಯ ಪ್ರಕಾಶವನ್ನು ಹರಡುವ ಒಂದು ಮಹಾ ನಂದಾದೀಪವಾಗಿದ್ದಾರೆ. ಶ್ರೀಮದ್ ಭಾಗವತದಲ್ಲಿ ನಾವು ಓದ್ತೇವೆ, ಪ್ರಾಯಶಃ ಜನರಿಗೆ ಈ ದೇವ್ರು ಎಷ್ಟೆಲ್ಲ ದೇವ್ರು ಇದ್ದಾರೆ. ನಾವು 33 crore 33 ಕೋಟಿ ಪ್ರಕಾರದ ದೇವತೆಗಳಿದ್ದಾರೆ. ಆದ್ರೆ ಶ್ರೀಮದ್ ಭಾಗವತದಲ್ಲಿ ಪರಮ ಸತ್ಯ ಮತ್ತೆ ಈ ದೇವರು ಇದರಲ್ಲಿ ವ್ಯತ್ಯಾಸವನ್ನು ಹೇಳಿದ್ದಾರೆ. ದೇವರು ಅಂದ್ರೆ ಗಾಡ್, ಅಂದ್ರೆ ಇಂಗ್ಲಿಷ್ ಅಲ್ಲಿ ಗಾಡ್ ಹೇಳ್ತಾರೆ. ಅದು ಗಾಡ್ ಈಸ್ ಕಂಟ್ರೋಲರ್. ಭಗವಂತ ಪೂರ್ಣ ಪುರುಷೋತ್ತಮ ಭಗವಂತ ಮತ್ತೆ ಈ ದೇವತೆಗಳಲ್ಲಿ ವ್ಯತ್ಯಾಸವಿದೆ. ಆದ್ರೆ ಇಲ್ಲಿ ನಾವು ಶ್ರೀಮದ್ ಭಾಗವತದಲ್ಲಿ ಯಾವ ರೀತಿ ಪರಮ ಸತ್ಯ, ಸಾರ ಸರ್ವಸ್ವ ಭಗವಂತ ಎಲ್ಲಾ ದೇವತೆಗಳಿಗೂ ಕೂಡ ಅವರು ಕಂಟ್ರೋಲರ್ ಆಗಿದ್ದಾನೆ. ಇಲ್ಲಿ ವೇದವ್ಯಾಸ ಹೇಳ್ತಾರೆ, ಮೊದಲು ಪರಮ ಸತ್ಯಕ್ಕೆ ನಮಸ್ಕಾರವನ್ನು ಮಾಡ್ತಾರೆ. ಆದ್ರೆ ಕೃಷ್ಣ ಪರಮೇಶ್ವರ, ಈಶ್ವರ ಅಂದ್ರೆ ಕಂಟ್ರೋಲರ್. ಆದ್ರೆ ಕೃಷ್ಣ ಯಾರು? ಕೇವಲ ಈಶ್ವರ ಅಲ್ಲ, ಪರಮ ಈಶ್ವರ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣಂ. ಈ ಪರಮ ಸತ್ಯನಾದಂತಹ ಭಗವಂತ ಶ್ರೀಕೃಷ್ಣ ಅವನು ಎಲ್ಲಾ ಕಂಟ್ರೋಲರಿಗೂ ಕೂಡ ಅವನು ಮೂಲನಾಗಿದ್ದಾನೆ. ಯಾವ ತರ ಮರದ ಬೇರು ಇದೆಯಾ, ಬೇರು, ಆ ತರ ಭಗವಂತನು ಈ ಬೇರು ಆಗಿದ್ದಾನೆ. ಭಗವಂತನು ಇಲ್ಲಿ ನಾವು ಶ್ರೀಮದ್ ಭಾಗವತವನ್ನು ಓದಿದ್ರೆ ನಮ್ಗೆ ನಿಜವಾಗಿ ಯಾವ ರೀತಿ ಶ್ರೀಕೃಷ್ಣ ಪೂರ್ಣ ಪುರುಷೋತ್ತ ಭಗವಂತ ಅಂತ ಹೇಳಿ ನಮ್ಗೆ ಅರ್ಥ ಆಗುತ್ತೆ. ಮೊದಲನೇ ಶ್ಲೋಕದಲ್ಲಿ ವ್ಯಾಸದೇವರು ಜನ್ಮಾದಿ ಯಸ್ಯ, ಜನ್ಮ ಆದಿ ಯಸ್ಯ, ಯಾರಿಂದ ಸೃಷ್ಟಿ, ಪಾಲನೆ ಮತ್ತೆ ಲಯ, ಅದರ ಮೂಲ ಪುರುಷನಾದಂತಹ ಭಗವಂತನ ಬಗ್ಗೆ ಅಲ್ಲಿ ಹೇಳಲಾಗಿದೆ. ಆಕ್ಚುಲಿ ಇವಾಗ ನಾವು ಭಾರತದಲ್ಲಿ ಎಲ್ಲಿ ಹೋದ್ರೂ ಕೂಡ ಪ್ರಚಾರ ಮಾಡ್ಲಿಕ್ಕೆ ಹೋಗುವಾಗ, ಇವಾಗ ಎಲ್ಲಿವರೆಗೆ ನಾವು ಭಕ್ತಿಯನ್ನು ಮಾಡುವುದೇ ಇಲ್ವೋ ಅಲ್ಲಿವರೆಗೆ ನಮ್ಗೆ ಏನು ಅಂತ ಹೇಳಿ ಗೊತ್ತಿರುವುದಿಲ್ಲ. ಆದ್ರೆ ನಾವು ಪ್ರಚಾರ ಮಾಡ್ಲಿಕ್ಕೆ ಹೊರಗೆ ಹೋಗುವಾಗ ಜನರೆಲ್ಲ ತಪ್ಪು ಕಲ್ಪನೆಯಲ್ಲಿ ಇರ್ತಾರೆ. ಅವ್ರು ಹೇಳ್ತಾರೆ
ಅಬ್ಸಲ್ಯೂಟ್ ಟ್ರೂತ್ ಈಸ್ ಇಂಪರ್ಸನಲ್, ಅಂದ್ರೆ ಅದು ಪರಮ ಸತ್ಯ ನಿರಾಕಾರ ಅಂತ ಹೇಳಿ ಹೇಳ್ತಾರೆ. ಶ್ರೀಮದ್ ಭಾಗವತ ಓದಿದ್ರೆ ನಮ್ಗೆ ಅರ್ಥ ಆಗತ್ತೆ ತುಂಬಾ ಸಿಸ್ಟಮ್ಯಾಟಿಕಲಿ ಯಾವ ತರ ಭಗವಂತನು ನಿರಾಕಾರನೂ ಹೌದು, ಅವರು ಆಮೇಲೆ ಸಾಕಾರನೂ ಹೌದು, ಎರಡೂ ಪ್ರಕಾರದ ಜ್ಞಾನವನ್ನಲ್ಲಿ ಕೊಡಲಾಗಿದೆ. ನಿರಾಕಾರ ಆಗಿರುವಂತಹ ಭಗವಂತನು ಇದು ಭಗವಂತನ ಪಾರ್ಷಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಏನು? ಭಗವಂತ ಒಬ್ಬ ವ್ಯಕ್ತಿ ಆಗಿದ್ದಾನೆ, ಭಗವಂತನಿಗೆ ನಾಮ ರೂಪ ಗುಣ ಲೀಲಾ ಎಲ್ಲ ಇದೆ, ಭಗವಂತನಿಗೆ ಎಲ್ಲ ಅರಿವಿರುತ್ತದೆ. ಅಂದ್ರೆ ಪರಮಾತ್ಮನಾಗಿದ್ದುಕೊಂಡು ಭಗವಂತ ಎಲ್ಲಾ ವ್ಯಕ್ತಿಗಳ ಎಲ್ಲ ಜೀವಿಗಳ ಹೃದಯದಲ್ಲಿ ಏನೆಲ್ಲ ನಡೀತದೆ ಭಗವಂತನಿಗೆ ಗೊತ್ತಿರುತ್ತದೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಶ್ರೀಮದ್ ಭಾಗವತವನ್ನು ಅಧ್ಯಯನ ಮಾಡ್ತಾ ಇದ್ರು. ಇವಾಗ ನಾವು ಶ್ರೀ ಚೈತನ್ಯ ಮಹಾಪ್ರಭುಗಳ ಜನ್ಮ ಚರಿತ್ರೆಯನ್ನು ಓದಿದ್ರೆ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರತಿನಿತ್ಯ ಧ್ರುವ ಮಹಾರಾಜ ಮತ್ತೆ ಪ್ರಹ್ಲಾದ್ ಮಹಾರಾಜ ಅನ್ನುವಂತಹ ಎರಡು ಕಥೆಯನ್ನು ದಿನಾ ಕೇಳ್ತಾ ಇದ್ರು, ಪ್ರತಿನಿತ್ಯ ಕೇಳ್ತಾ ಇದ್ರು. ಶ್ರೀ ಪ್ರಭುಪಾದರು ಹೇಳ್ತಾರೆ, ಇವಾಗ ಆಧುನಿಕ ಜಗತ್ತಿನಲ್ಲಿ ನಾವು ಶ್ರೀಮದ್ ಭಾಗವತವನ್ನು ಅರ್ಥ ಮಾಡ್ಬೇಕಾದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಕೃಪಾ ಇಲ್ಲದೆ, ಅವರ ಕೃಪೆ ಇಲ್ಲದೆ ನಾವು ಶ್ರೀಮದ್ ಭಾಗವತವನ್ನು ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಕೃಪೆಯಿಂದ ಅಸಾಧಾರಣ ವಸ್ತು ಸುಲಭವಾಗ್ತದೆ. ಅಂದ್ರೆ ಯಾವುದು ನಾವು ತಿಳಿಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ವಸ್ತು ಕೂಡ ತುಂಬಾ ಈಸಿಯಾಗಿ ನಮ್ಗೆ ಅರ್ಥ ಆಗ್ತದೆ. ಅದಕ್ಕಾಗಿ ಶ್ರೀ ಪ್ರಭುಪಾದರು ಹೇಳ್ತಾರೆ, ಇಟ್ ಈಸ್ ಈಸಿಯರ್ ಟು ಪೆನೆಟ್ರೇಟ್ ಇನ್ ಟು ದ ಟಾಪಿಕ್ಸ್ ಆಫ್ ಶ್ರೀಮದ್ ಭಾಗವತಂ ಥ್ರೂ ದ ಮೀಡಿಯಂ ಆಫ್ ಕಾಸ್ಲೆಸ್ ಮರ್ಸಿ ಆಫ್ ಶ್ರೀ ಚೈತನ್ಯ ಮಹಾಪ್ರಭು. ತುಂಬಾ ಸುಲಭವಾಗಿ ನಾವು ಭಾಗವತವನ್ನು ಅರ್ಥ ಮಾಡಬಹುದು. ಅದಕ್ಕಾಗಿ ಶ್ರೀ ಪ್ರಭುಪಾದರು ಶ್ರೀಮದ್ ಭಾಗವತದ ಪ್ರಸ್ತಾವನೆಯಲ್ಲಿ ಚೈತನ್ಯ ಮಹಾಪ್ರಭುಗಳ ಜನ್ಮ ಚರಿತ್ರೆಯನ್ನು ಇಲ್ಲಿ ಹೇಳಿದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಸ್ವಯಂ ಭಗವಂತನಾಗಿದ್ರು, ಆಮೇಲೆ ವ್ಯಕ್ತಿ ಭಾಗವತ ಕೂಡ ಅವರು ಆಗಿದ್ರು, ಆಮೇಲೆ ಭಗವಂತ ಕೂಡ ಅವರೇ ಆಗಿದ್ರು. ಭಾಗವತರು ಮತ್ತೆ ಭಗವಾನ್ ಎರಡು ಅಂದ್ರೆ ಆಕ್ಚುಲಿ ನಾವು ಶ್ರೀಮದ್ ಭಾಗವತದಲ್ಲಿ ಎರಡು ಪ್ರಕಾರದ ಭಾಗವತ ಇದೆ. ಒಂದು ವ್ಯಕ್ತಿ ಭಾಗವತ, ಆಮೇಲೆ ಇನ್ನೊಂದು ಗ್ರಂಥ ಭಾಗವತ. ನಾವು ಗ್ರಂಥ ಭಾಗವತವನ್ನು ಒಬ್ಬ ವ್ಯಕ್ತಿ ಭಾಗವತದಿಂದ ಕಲಿಬಹುದು. ವ್ಯಕ್ತಿ ಭಾಗವತ ಅಂದ್ರೆ ಯಾರು ಶ್ರೀಮದ್ ಭಾಗವತವನ್ನು ಓದ್ಕೊಂಡು ತಮ್ಮ ಜೀವನದಲ್ಲಿ ಶ್ರೀಮದ್ ಭಾಗವತವನ್ನು ಅಳವಡಿಸಿ ಶ್ರೀಮದ್ ಭಾಗವತದ ಪ್ರಕಾರ ಜೀವನವನ್ನು ಯಾಪನೆ ಮಾಡ್ತಾರ, ಅವರು ವ್ಯಕ್ತಿ ಭಾಗವತ. ಅಂತಹ ವ್ಯಕ್ತಿ ಭಾಗವತರಿಂದ ಮಾತ್ರ ನಾವು ಭಾಗವತವನ್ನು ಕಲಿಬಹುದು, ಅದನ್ನು ಅರ್ಥ ಮಾಡಬಹುದು. ಅದಕ್ಕಾಗಿ ಶ್ರೀ ಸನಾತನ ಗೋಸ್ವಾಮಿಗಳು ಹೇಳ್ತಾರೆ, ಅವೈಷ್ಣವ ಮುಖೋದ್ಗೀರ್ಣಂ ಊತಂ ಹರಿಕಥಾಮೃತಂ ಶ್ರವಣಂ ನೈವ ಕರ್ತವ್ಯಂ ಸರ್ಪೋಚ್ಚಿಷ್ಟ ಯಥಾಪಯ. ಅವೈಷ್ಣವ ಅಂದ್ರೆ ಯಾರು ವೈಷ್ಣವರಲ್ವಾ, ಅಂದ್ರೆ ಯಾರು ಭಗವಂತನ ಭಕ್ತರಲ್ವಾ, ಅವರ ಮುಖದಿಂದ ಭಾಗವತವನ್ನು ಕೇಳಿದ್ರೆ ಏನಾಗತ್ತೆ? ಅವೈಷ್ಣವ ಮುಖೋದ್ಗೀರ್ಣಂ ಊತಂ ಹರಿಕಥಾಮೃತಂ ಶ್ರವಣಂ ನೈವ ಕರ್ತವ್ಯ. ಯಾವತ್ತೂ ಶ್ರವಣ ಮಾಡಬಾರ್ದು. ಯಾಕೆ? ಸರ್ಪೋಚ್ಚಿಷ್ಟ ಯಥಾಪಯ. ಒಂದು ಹಾಲಿನ ಮಡಕೆಯಲ್ಲಿ ಹಾಲಿದೆ, ದನದ ಹಾಲು. ಆದ್ರೆ ಆ ಹಾಲಿಗೆ ಒಂದು ಸರ್ಪ ಬಾಯಿ ಹಾಕಿದ್ರೆ, ಒಂದು ಹಾವು ಬಾಯಿ ಹಾಕಿದ್ರೆ ಆ ಹಾಲೇನಾಗತ್ತೆ? ಅದು ವಿಷದ ರೂಪದಲ್ಲಿ ಪರಿವರ್ತನೆ ಆಗುತ್ತೆ. ನೋಡ್ಲಿಕ್ಕೆ ಹಾಲಿನ ತರನೇ ಕಾಣ್ತದೆ, ಆದ್ರೆ ಕುಡಿದ್ರೆ ಸತ್ತು ಹೋಗ್ತಾರೆ. ಅದೇ ತರ ಯಾರು ವೈಷ್ಣವರಲ್ವಾ, ಅವರ ಮುಖದಿಂದ ಭಾಗವತದ ಕಥೆಯನ್ನು ಕೇಳಿದ್ರೆ ಅವರು ನಮ್ಮಲ್ಲಿ ಇರುವಂತಹ ಭಗವಂತನ ಶುದ್ಧ ಭಕ್ತಿ ಸ್ವಲ್ಪ ಇದ್ರೂ ಕೂಡ ಅದನ್ನು ನಾಶ ಮಾಡಿಬಿಡ್ತಾರೆ. ಅದಕ್ಕಾಗಿ ನಾವು ಭಗವಂತನ ಭಕ್ತರಲ್ಲದೇ ಇರುವವರ ಮುಖದಿಂದ ಭಾಗವತವನ್ನು ಕೇಳಬಾರದು ಅಂತ ಹೇಳಿ ಸನಾತನ ಗೋಸ್ವಾಮಿ ಅವರು ನಮ್ಗೆ ಎಚ್ಚರ ಮಾಡ್ತಾರೆ. ಆದ್ರೆ ಇಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ವ್ಯಕ್ತಿ ಭಾಗವತರಾಗಿದ್ರು, ಆಮೇಲೆ ಸ್ವಯಂ ಭಗವಂತ ಶ್ರೀ ಕೃಷ್ಣನೇ ಆಗಿದ್ರು. ರಾಧಾರಾಣಿಯ ಭಾವ
ಆಮೇಲೆ ರಾಧಾರಾಣಿಯ ಕಲರ್ ಎರಡು ವಸ್ತುವನ್ನು ರಾಧಾರಾಣಿಯ ತಗೊಂಡು ರಾಧಾರಾಣಿಯರ ಹತ್ರ ತಗೊಂಡು ಕೃಷ್ಣನೇ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಬರ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಇಚ್ಛೆ ಇತ್ತು, ಪ್ರತಿಯೊಬ್ಬ ಮಾನವ ಯಾರು ಭಾರತದ ಭೂಮಿಯಲ್ಲಿ ಜನ್ಮ ತಗೊಳ್ತಾನ ಅವನು ಶ್ರೀಮದ್ ಭಾಗವತವನ್ನು ಪ್ರಾಕ್ಟಿಕಲ್ ಆಗಿ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಜಗತ್ತಿನಾದ್ಯಂತ ಪ್ರಚಾರ ಕೂಡ ಮಾಡಬೇಕು. ಇದು ಅವರ ಇಚ್ಛೆಯಾಗಿತ್ತು. ಶ್ರೀಮದ್ ಭಾಗವತ ಅಂದ್ರೆ ಕೃಷ್ಣ ಪ್ರಜ್ಞೆಯ ಒಂದು ವಿಜ್ಞಾನವಾಗಿದೆ. ಅದೊಂದು ವಿಜ್ಞಾನ. ಭಗವದ್ಗೀತೆ, ಭಾಗವತ ಇದೆಲ್ಲ ಕೃಷ್ಣ ಪ್ರಜ್ಞೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಲಿಕ್ಕೆ ಬೇಕಾದಂತಹ ಒಂದು ವಿಜ್ಞಾನವಾಗಿದೆ. ವಿಜ್ಞಾನ ಅಂದ್ರೆ ಏನು ನೋಡಿ, ವಿಜ್ಞಾನದಲ್ಲಿ ಕೇವಲ ಥಿಯರಿ ಇರುವುದಿಲ್ಲ. ಅದನ್ನು ಆ ಥಿಯರಿ ನಾವು ಕೇಳಿದ್ಮೇಲೆ ಪ್ರಾಕ್ಟಿಕಲಿ ಅದನ್ನು ಅಪ್ಲೈ ಮಾಡ್ಲಿಕ್ಕೆ ನಾವು ಪ್ರಯೋಗಶಾಲೆಗೆ ಹೋಗಿ ನೋಡ್ತೇವೆ. ಈ ಪರ್ಟಿಕ್ಯುಲರ್ ಕೆಮಿಕಲ್ ಅನ್ನು ಇದರಲ್ಲಿ ಹಾಕಿದ್ರೆ ಅದರ ಮಿಕ್ಸ್ಚರ್ ಏನು ರಿಯಾಕ್ಷನ್ ಕೊಡ್ತದೆ ಅದನ್ನು ಥಿಯರಿಟಿಕಲಿ ಹೇಳ್ತಾರೆ. ಆಮೇಲೆ ಪ್ರಯೋಗಶಾಲೆಯಲ್ಲಿ ಹೋಗಿ ಅದನ್ನು ನೋಡ್ತೇವೆ ಪ್ರಾಕ್ಟಿಕಲ್ ಆಗಿ. ಅದೇ ತರ ಶ್ರೀಮದ್ ಭಾಗವತಂ ಕೂಡ ಅದೊಂದು ಸೈನ್ಸ್, ಅದೊಂದು ವಿಜ್ಞಾನ. ಕೇವಲ ಥಿಯಾರಿಟಿಕಲ್ ನಾಲೆಜ್ ಅಲ್ಲ. ಥಿಯಾರಿಟಿಕಲ್ ನಾಲೆಜ್ ಅಂದ್ರೆ ಅದು ಕೇವಲ ಜ್ಞಾನ, ಆದ್ರೆ ಇದೊಂದು ವಿಜ್ಞಾನ. ವಿಜ್ಞಾನ ಅಂದ್ರೆ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿ ನಾವು ನಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ಕಾಣಬಹುದು, ಪ್ರಾಕ್ಟಿಕಲಿ ನೋಡಬಹುದು. ಶ್ರೀಮದ್ ಭಾಗವತಂ ಪ್ರಾಕ್ಟಿಕಲ್ ಸೈನ್ಸ್. ಅದು ಪ್ರಾಕ್ಟಿಕಲ್ ನಾಟ್ ಓನ್ಲಿ ಫಾರ್ ಇಂಡಿಯನ್ಸ್ ಬಟ್ ಫಾರ್ ಆಲ್ ಓವರ್ ವರ್ಲ್ಡ್. ಜಗತ್ತಿನ ಯಾವ ಮೂಲೆಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ಕೂಡ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿದರೆ ಅವನ ಜೀವನವು ಪರಿವರ್ತನೆ ಆಗುತ್ತೆ. ಶ್ರೀಲ ಪ್ರಭುಪಾದರು ಅದನ್ನು ಜ್ವಲಂತವಾಗಿ ಜಗತ್ತಿನಾದ್ಯಂತ ತೋರಿಸಿಕೊಟ್ಟಿದ್ದಾರೆ. ಅಮೆರಿಕನ್ ಇರ್ಲಿ, ಆಫ್ರಿಕನ್ ಇರ್ಲಿ, ಚೈನೀಸ್ ಇರ್ಲಿ, ಡಚ್, ಫ್ರೆಂಚ್, ಯಾವುದೇ ದೇಶದ ವ್ಯಕ್ತಿ ಆಗಿರ್ಲಿ ಶ್ರೀಮದ್ ಭಾಗವತವನ್ನು ಓದಿ ತನ್ನ ಜೀವನದಲ್ಲಿ ಅಳವಡಿಸಿದ್ರೆ ಅವನ ಜೀವನವು ಪರಿವರ್ತನೆವಾಗಿ ಅವನು ತುಂಬಾ ಶುದ್ಧ ಭಕ್ತನಾಗಿ ಪರಿವರ್ತನೆಗೊಳ್ತಾನೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಭಾಗವತವನ್ನು ಪ್ರಚಾರ ಮಾಡಲಿಕ್ಕೆ ಎಸ್ಪೆಷಲಿ ಭಾರತದಲ್ಲಿ ಜನ್ಮ ತಗೊಂಡಂತ ಪ್ರತಿಯೊಬ್ಬ ವ್ಯಕ್ತಿಯ ಆದ್ಯ ಕರ್ತವ್ಯ ಅಂತ ಹೇಳ್ತಾರೆ. ಆದ್ರೆ ಆ ಭಾಗವತ ಪ್ರಚಾರ ಮಾಡಲಿಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಏನ್ ಮಾಡಬೇಕು, ಭಗವದ್ಗೀತೆ ಮತ್ತೆ ಶ್ರೀಮದ್ ಭಾಗವತವನ್ನು ಕಂಪ್ಲೀಟ್ ಆಗಿ ಅವನು ಓದ್ಬೇಕು. ಅಟ್ಲೀಸ್ಟ್ ಒಂದ್ಸಲ ಓದಿ ಅರಿತುಕೊಳ್ಬೇಕು. ದೆನ್ ಹಿ ವಿಲ್ ಬಿಕಮ್ ಕ್ವಾಲಿಫೈಡ್ ಟು ಪ್ರೀಚ್ ದ ಸೈನ್ಸ್ ಆಫ್ ಕೃಷ್ಣ ಕಾನ್ಶಿಯಸ್ನೆಸ್. ಎಲ್ಲಾ ಜಗತ್ತಿನ ಅತ್ಯಂತ ಜನರು ದುಃಖವನ್ನು ಅನುಭವಿಸ್ತಾ ಇರ್ತಾರೆ. ಇವಾಗ ನೋಡಿ, ಯಾವುದೇ ಜಗತ್ತಿನ ಯಾವುದೇ ಮೂಲೆಗೂ ಕೂಡ ಹೋಗಿ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಜಿಗುಪ್ಸೆ ಅಂದ್ರೆ ಜೀವನದಲ್ಲಿ ತುಂಬಾ ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ಅವರಿಗೆ ಎಣಿಸ್ತದೆ ನಾವು ಹಣವನ್ನು ಗಳಿಸಿ ತುಂಬಾ ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿ ದೊಡ್ಡ ಮನೆ ಕಟ್ಟಿ ಭೌತಿಕ ಸುಖ ಸುವಿಧೆಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿದ್ರೆ ಸುಖವಾಗಿ ನಾವು ಇರ್ತೇವೆ ಅಂತ ಹೇಳಿ ಎಣಿಸ್ತಾರೆ. ಆದ್ರೆ ಆಕ್ಚುಲಿ ಅವರು ಜೀವನದಲ್ಲಿ ಮೊದಲಿದ್ದಂತಹ ದುಃಖದಿಂದ ಜಾಸ್ತಿ ದುಃಖವನ್ನು ಅನುಭವಿಸ್ತಾರೆ. ಶ್ರೀಮದ್ ಭಾಗವತದಲ್ಲಿ ಪ್ರಹ್ಲಾದ ಮಹಾರಾಜರು ಹೇಳ್ತಾರೆ, ನಾವು ದುಃಖವನ್ನು ದೂರ ಮಾಡ್ಲಿಕ್ಕೆ ಇನ್ನೊಂದು ಸುಖದ ಸಾಧನೆಯನ್ನು ಪ್ರಾಪ್ತಿ ಮಾಡ್ಲಿಕ್ಕೆ ಹೋಗ್ತೇವೆ. ಆದ್ರೆ ಮೊದಲಿದ್ದಂತಹ ದುಃಖದಿಂದ ಡಬಲ್ ದುಃಖ ನಮ್ಮ ಜೀವನದಲ್ಲಿ ಆಗುತ್ತೆ. ಆದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಪರಂಪರೆಯಲ್ಲಿ ಇದ್ಕೊಂಡು ನಾವು ಶ್ರೀಮದ್ ಭಾಗವತವನ್ನು ಅಧ್ಯಯನ ಮಾಡಿದ್ರೆ ನಿಜವಾಗಿ ಜೀವನದಲ್ಲಿ ಯಾವ ರೀತಿ ನಾವು ಸುಖವನ್ನು ಅನುಭವಿಸಬಹುದು ಅನ್ನುವಂತ ಒಂದು ಮಾರ್ಗವು ನಮ್ದು ಪ್ರಾಕ್ಟಿಕಲ್. ಶ್ರೀ ಚೈತನ್ಯ ಮಹಾಪ್ರಭುಗಳು ಎಸ್ಪೆಷಲಿ ಕಲಿಯುಗದಲ್ಲಿ ಜನರ ಜೀವನವನ್ನು ಉದ್ಧಾರ ಮಾಡ್ಲಿಕ್ಕಾಗಿ ಅವರು ಜನ್ಮ ತಗೊಂಡಿದ್ದಾರೆ. ಅಂದ್ರೆ ಅವರು ಇಲ್ಲಿ ಬಂದಿದ್ದಾರೆ, ಆಧ್ಯಾತ್ಮಿಕ ಜಗತ್ತಿಂದ ಬಂದಿದ್ದಾರೆ. ಸಂಕೀರ್ತನೈಕ ಪಿತರವು, ಅವರು ಸಂಕೀರ್ತನ ಆಂದೋಲನವನ್ನು ಶುರು ಮಾಡಿದ್ದಾರೆ. ಅವರ ಜನ್ಮ ನವದ್ವೀಪದಲ್ಲಿ. ಇವಾಗ ಇಲ್ಲಿ ಕೆಲವರು ಮಾಯಾಪುರಕ್ಕೆ ಹೋಗಿರ್ಬೋದು.
ಒಂದು ಸುಂದರವಾದ ಜಗತ್ತು. ಅಂದ್ರೆ ಈ ಜಗತ್ತಿನಲ್ಲಿ ಒಂದೇ ಒಂದು ಸೃಷ್ಟಿ ಭಗವಂತನಿಂದ ನಿರ್ಮಾಣ ಆಗದಿರುವಂತಹ ಸೃಷ್ಟಿ ಅಂದ್ರೆ ಅದು ನವದ್ವೀಪ. ಆ ನವದ್ವೀಪವನ್ನು ಸೃಷ್ಟಿ ಮಾಡಿರುವುದು ಯಾರು? ರಾಧಾರಾಣಿ. ವೆರಿ ಸ್ಪೆಷಲ್ ಪ್ಲೇಸ್. ನವದ್ವೀಪದಲ್ಲಿ ಶ್ರೀಧಾಮ್ ಮಾಯಾಪುರ ಬಂಗಾಳದಲ್ಲಿ ಇದೆ. ಫಾಲ್ಗುಣ ಪೂರ್ಣಿಮೆ, ಗೌರ್ ಪೂರ್ಣಿಮಾ ಹೇಳ್ತಾರೆ. 1486 ಫೆಬ್ರವರಿಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಜನ್ಮ ತಗೊಳ್ತಾರೆ. ಅವರ ತಂದೆಯ ಹೆಸರು ಜಗನ್ನಾಥ ಮಿಶ್ರಾ ಮತ್ತೆ ತಾಯಿ ಶಶಿ ಮಾತಾ. ಅವರಿಗೆ ಜಗನ್ನಾಥ ಮಿಶ್ರಾ ಮತ್ತೆ ಶಶಿದೇವಿ ಅವರಿಗೆ ತುಂಬಾ ಹೆಣ್ಣು ಮಕ್ಕಳಾಯ್ತು. ಆಮೇಲೆ ಒಬ್ರು ಸತ್ತು ಹೋಗ್ತಾ ಇದ್ರು. ಆಮೇಲೆ ವಿಶ್ವರೂಪ ಒಬ್ಬ ಹುಡುಗನ ಜನ್ಮವಾಯಿತು. ಆಮೇಲೆ ವಿಶ್ವಂಬರ ಎರಡನೇ ಹುಡುಗ. ಆ ವಿಶ್ವಂಬರನೇ ಇನ್ನೊಂದು ಹೆಸರು ನಿಮಾಯಿ, ಅಂದ್ರೆ ಕೈ ನಿಂಬು, ಕಡು ನಿಂಬು ಅಂತ ಹೇಳ್ತಾರೆ. ಅಂದ್ರೆ ಕೈಬೇವಿನ ಮರದ ಅಡಿಯಲ್ಲಿ ಅವನ ಜನ್ಮ ಆಯ್ತು. ಅದಕ್ಕಾಗಿ ನಿಮಾಯಿ ಅಂತ ಹೇಳ್ತಾರೆ. ಅದೇ ಶ್ರೀ ಚೈತನ್ಯ ಮಹಾಪ್ರಭುಗಳ ಹೆಸರು ನಿಮಾಯಿ, ವಿಶ್ವಂಬರ, ಚೈತನ್ಯ ಮಹಾಪ್ರಭು. ಈ ತರ ಕೆಲವೇ ಎಲ್ಲ ಹೆಸರು ಇದೆ ಅವರಿಗೆ. ಆಮೇಲೆ ಶ್ರೀ ಚೈತನ್ಯ ಮಹಾಪ್ರಭುಗಳು 24 ವರ್ಷ ಗೃಹಸ್ಥ ಆಶ್ರಮ, ಆಮೇಲೆ ಬ್ರಹ್ಮಚಾರಿ ಆಶ್ರಮ, ಗೃಹಸ್ಥಾಶ್ರಮ ಇದ್ದುಕೊಂಡು ಅವರ ಮೊದಲ ಹೆಂಡತಿಯ ಹೆಸರು ಲಕ್ಷ್ಮೀ ಪ್ರಿಯ, ಇನ್ನೊಬ್ಬಳ ಹೆಸರು ವಿಷ್ಣು ಪ್ರಿಯ. ಲಕ್ಷ್ಮೀ ಪ್ರಿಯ ಸ್ವಲ್ಪ ದಿನದ ಮೇಲೆ ಅಂದ್ರೆ ಸತ್ತು ಹೋಗ್ತಾರೆ. ಆಮೇಲೆ ವಿಷ್ಣು ಪ್ರಿಯ ಅವರ ಮಡದಿ ಆಗ್ತಾರೆ. ಆಮೇಲೆ 24ನೇ ವಯಸ್ಸಿನಲ್ಲಿ ಯಾಕೆ ಸನ್ಯಾಸ ತಗೊಳ್ತಾರೆ? ಸನ್ಯಾಸ ತಗೊಳ್ತಾರೆ ಯಾಕೆಂದ್ರೆ ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳು ಜನಗಳ ಉದ್ಧಾರಕ್ಕಾಗಿ ಸನ್ಯಾಸ ತಗೊಳ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಶ್ರೀಮದ್ ಭಾಗವತದ ಪ್ರಸಾರ ಮಾಡ್ತಾರೆ. ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ಭಗವಂತನು ಕಡೆಗೆ ಒಂದು ಶ್ಲೋಕ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ಆದ್ರೆ ಭಗವಂತನು ಹೋಗಿ ಆಗಿದೆ. ಆದ್ರೆ ಯಾರು ಭಗವದ್ಗೀತೆಯನ್ನು ತನ್ನ ಜೀವನದಲ್ಲಿ ಅಳವಡಿಸ್ತಾ ಇಲ್ಲ. ಅದಕ್ಕಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಸ್ವಯಂ ಕೃಷ್ಣನೇ ಒಂದು ಭಕ್ತನ ರೂಪ ತಾಳಿಕೊಂಡು ಬಂದು ಭಗವದ್ಗೀತೆ ಭಾಗವತದ ಪ್ರಚಾರವನ್ನು ಮಾಡ್ತಾನೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಬಾಲ್ಯ ಲೀಲೆಯನ್ನು ನೋಡಿದ್ರೆ ತುಂಬಾ ಸುಂದರವಾಗಿ ಬಾಲ್ಯ ಲೀಲೆ ಇದೆ ಶ್ರೀ ಚೈತನ್ಯ ಮಹಾಪ್ರಭುಗಳು. ಅವರ ಜನ್ಮ ಆಗುವಾಗಲೇ ಅವರು ಹರಿನಾಮದ ಪ್ರಚಾರವನ್ನು ಮಾಡಿದರು. ಯಾವ ರೀತಿಯಲ್ಲಿ ಅಂದ್ರೆ ಅವರ ಜನ್ಮವು ಚಂದ್ರಗ್ರಹಣದ ಸಮಯದಲ್ಲಿ ಆಗಿದೆ. ಆ ಚಂದ್ರಗ್ರಹಣದ ಸಮಯದಲ್ಲಿ ಮಾಯಾಪುರ ಅಂದ್ರೆ ಬಂಗಾಳದಲ್ಲಿ ಗಂಗಾ ನದಿ ಹರಿತಾ ಇರ್ತದೆ. ಆ ಗಂಗಾ ನದಿಯ ಹತ್ರ ಜನರೆಲ್ಲ ಚಂದ್ರಗ್ರಹಣದಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ. ಆ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾ ಇರುವಾಗ ಅಲ್ಲಿ ಪ್ರತಿಯೊಬ್ರು ಹರಿನಾಮದ ಉಚ್ಚಾರಣೆಯನ್ನು ಮಾಡ್ತಾರೆ. ಹರಿನಾಮದ ಉಚ್ಚಾರಣೆ ಮಾಡುವಾಗ ಅಲ್ಲಿ ಯಾವುದೇ ಪ್ರಕಾರದ ಭೇದ ಭಾವ ಇಲ್ಲದೆ ಹರಿನಾಮದ ಉಚ್ಚಾರಣೆಯನ್ನು ಮಾಡ್ತಾರೆ. ಅಂದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಜನ್ಮದಿಂದಲೇ ಅವರು ಜನ್ಮದ ಕಾರಣ ಏನು ಅಂತ ಹೇಳಿ ಅವರು ಪ್ರಚಾರ ಮಾಡ್ತಾರೆ. ಹರಿನಾಮದ ಪ್ರಚಾರಕ್ಕಾಗಿ ಅವರ ಜನ್ಮ ಆಗಿದೆ. ಆಮೇಲೆ ಎಲ್ಲಾ ಶಾಸ್ತ್ರಗಳಲ್ಲಿ ಅಂದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಜನ್ಮದ ಬಗ್ಗೆ ಮೊದಲೇ ಹೇಳಲಾಗಿದೆ. ಎಸ್ಪೆಷಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿರು, ಆಮೇಲೆ ಮುರಾರಿ ಗುಪ್ತಾ, ಆಮೇಲೆ ವೃಂದಾವನ್ ದಾಸ್ ಠಾಕೂರ್, ಇವರ 3 ಗ್ರಂಥದಿಂದ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ನಮ್ಗೆ ಅರಿವಾಗ್ತದೆ. ಆಕ್ಚುಲಿ ಮುರಾರಿ ಗುಪ್ತಾ ಮತ್ತೆ ಸ್ವರೂಪ್ ದಾಮೋದರ ಗೋಸ್ವಾಮಿ ಅವರು ಅವರ ಕಡಚ ಅಂದ್ರೆ ಅವರ ಡೈರಿಯಲ್ಲಿ ಚೈತನ್ಯ ಮಹಾಪ್ರಭುಗಳ ಜೀವನದ ಬಗ್ಗೆ ಹೇಳಲಾಗಿದೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರ ಬೋಧನೆ ಅಂದ್ರೆ ಏನು? ಅವರ ಬೋಧನೆ ಅಂದ್ರೆ ಕೃಷ್ಣ ಪೂರ್ಣ ಪುರುಷೋತ್ತಮ ಭಗವಂತ, ಆಮೇಲೆ ಬ್ರಜಭೂಮಿಯಲ್ಲಿ ಅವರ ಜನ್ಮ ಆಗಿದೆ, ಆಮೇಲೆ ವೃಂದಾವನ ಧಾಮ ಮತ್ತೆ ಭಗವಂತನಿಗೆ ಯಾವುದೇ ಪ್ರಕಾರದ ವ್ಯತ್ಯಾಸ ಇಲ್ಲ, ನಾಮ ರೂಪ ಗುಣ ಲೀಲ ಇದೆಲ್ಲ ಯಾವುದೇ ವ್ಯತ್ಯಾಸ ಇಲ್ಲ. ಆಮೇಲೆ ಬ್ರಜ ಗೋಪಿಯರು
ಮಾಡಿದಂತಹ ಭಕ್ತಿಯು ಹೈಯೆಸ್ಟ್ ಟಾಪ್ ಮೋಸ್ಟ್. ಆಮೇಲೆ ಶ್ರೀಮದ್ ಭಾಗವತ ಅಮಲ ಪುರಾಣ, ಅದರಲ್ಲಿ ಯಾವುದೇ ಪ್ರಕಾರದ ಧರ್ಮ, ಅರ್ಥ, ಕಾಮ, ಮೋಕ್ಷ ಇಲ್ಲ. ಅದನ್ನ ಡೈರೆಕ್ಟ್ ಭಗವಂತನ ಪ್ರತಿ ಪ್ರೇಮ. ಜೀವನದ ಅಂತಿಮ ಲಕ್ಷ್ಯ ಏನು? ಭಗವಂತ ಪ್ರೇಮ. ಅದೇ ಅವರ ಉಪದೇಶ. ಎಲ್ಲ ಆಚಾರ್ಯರು ಕೂಡ, ಅಂದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾರ್ಷದಗಳು, ದೊಡ್ಡ ದೊಡ್ಡ ಆಚಾರ್ಯರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಪೂರ್ಣ ಪುರುಷೋತ್ತಮ ಭಗವಂತ ಅಂತೇಳಿ ಸ್ವೀಕಾರ ಮಾಡಿದ್ದಾರೆ. ಆಮೇಲೆ ಎಲ್ಲಾ ಶಾಸ್ತ್ರ, ಪುರಾಣ, ಉಪನಿಷತ್, ರಾಮಾಯಣ, ಮಹಾಭಾರತ ಎಲ್ಲ ಕಡೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಉಲ್ಲೇಖವನ್ನು ನೋಡ್ತೀವಿ. ಇವಾಗ ಕೆಲವರೆಲ್ಲ ತಮ್ಮನ್ನು ನಾವು ಭಗವಂತ ಅಂತೇಳಿ ಘೋಷಣೆ ಮಾಡ್ತಾರೆ. ಆದ್ರೆ ಭಗವಂತ ಯಾರು ಅಂತ ಹೇಳಿ ಶಾಸ್ತ್ರಗಳಲ್ಲಿ ಮೊದಲೇ ಹೇಳಲಾಗಿದೆ. ಇವಾಗ ಚೈತನ್ಯ ಮಹಾಪ್ರಭುಗಳ ಜನ್ಮ ತಗೊಳ್ಳುವ ಮೊದಲೇ ಅವರ ಬಗ್ಗೆ ಎಲ್ಲಾ ಶಾಸ್ತ್ರಗಳಲ್ಲಿ ಉಲ್ಲೇಖ ಕೊಟ್ಟಿದ್ದಾರೆ. ಅಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ತನ್ನ ತಾಯಿಯ ತೊಡೆಯಲ್ಲಿ ಮಲಗುವಾಗ ಕೂಡ ಅವರು ಅಳ್ತಾ ಇದ್ರು. ಅಳುವಾಗ ಅಲ್ಲಿ ಸಣ್ಣ ಮಕ್ಕಳು ಅವರಿಗೆ ಚಪ್ಪಳೆ ತಟ್ಟಿ ಹರಿಕೃಷ್ಣ ಮಹಾಮಂತ್ರವನ್ನು ಉಚ್ಚಾರ ಮಾಡ್ತಾ ಇದ್ರು. ಆವಾಗ ಅಳುವುದು ಅವರು ಸ್ಟಾಪ್ ಮಾಡ್ತಾ ಇದ್ರು. ಆಮೇಲೆ ಈ ತರ ಭಗವಂತನು ತನ್ನ ಜನ್ಮದಿಂದಲೇ ಹರಿನಾಮದ ಪ್ರಚಾರ ಮಾಡ್ತಾ ಇದ್ರು. ಅನ್ನಪ್ರಾಶನ ಮಾಡ್ತಾ ಇರುವಾಗ ಅಲ್ಲೊಂದು ಪ್ರಥೆ ಇತ್ತು. ಈ ಕಾಯಿನ್ಸ್ ಎಲ್ಲ ಇಡ್ತಾ ಇದ್ರು, ಆಮೇಲೆ ಕೆಲವೇ ಎಲ್ಲ ಐಟಮ್ಸ್ ಇಡ್ತಾ ಇದ್ರು. ಆ ಮಗು ಯಾವ ವಸ್ತುವನ್ನು ಟಚ್ ಮಾಡ್ತದೆ ಅದರ ಮೇಲೆ ಡಿಸೈಡ್ ಮಾಡ್ತಾ ಇದ್ರು ಮುಂದಕ್ಕೆ ಅವನು ಏನು ಮಾಡ್ತಾನೆ ಅಂತೇಳಿ. ಆದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಅನ್ನಪ್ರಾಶನದ ಸಮಯದಲ್ಲಿ ಕಾಯಿನ್ಸ್ ಎಲ್ಲ ಬಿಟ್ಟು ಡೈರೆಕ್ಟ್ ಶ್ರೀಮದ್ ಭಾಗವತನ್ನು ಟಚ್ ಮಾಡಿದ್ರು. ಚೈತನ್ಯ ಮಹಾಪ್ರಭುಗಳು ತನ್ನ ಜನ್ಮದ ಸಮಯದಲ್ಲಿ ಕೂಡ ಒಂದ್ಸಲ ಒಂದು ಹಾವಿನೊಟ್ಟಿಗೆ ಅವರು ಆಡ್ತಾ ಇದ್ರು. ಅಂದ್ರೆ ಅನಂತ ಶೇಷನೇ ಶ್ರೀ ಚೈತನ್ಯ ಮಹಾಪ್ರಭುಗಳೊಟ್ಟಿಗೆ ಲೀಲೆ ಮಾಡ್ಲಿಕ್ಕೆ ಬಂದಿದ್ದ. ಒಂದ್ಸಲ ಒಬ್ಬ ಕಳ್ಳಕಾಕರು ಇಬ್ರು ಚೈತನ್ಯ ಮಹಾಪ್ರಭುಗಳನ್ನು ತನ್ನ ಹೆಗಲ ಮೇಲೆ ಕುಳಿಸ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಕೊರಳಲ್ಲಿ ಒಳ್ಳೆ ಆಭರಣ ಅವರು ಹಾಕಿದ್ರು. ಅದನ್ನು ತಗೊಳ್ಬೇಕಂತ ಹೇಳಿ ಕಳ್ಳರು ಅವರನ್ನು ಹೆಗಲ ಮೇಲೆ ಇಟ್ಕೊಂಡು ಹೋಗ್ತಾರೆ. ಆದ್ರೆ ಅರ್ಧ 1 ಗಂಟೆ ತಿರುಗಿ ವಾಪಸ್ ಜಗನ್ನಾಥ ಮಿಶ್ರರ ಮನೆಯ ಅಂಗಳದಲ್ಲೇ ಬಂದು ನಿಲ್ತಾರೆ. ಅವ್ರಿಗೆ ಗೊತ್ತೇ ಆಗ್ಲಿಲ್ಲ ಎಲ್ಲಿ ಹೋಗಿದೆ ಅಂತ. ಈ ತರ ಚೈತನ್ಯ ಮಹಾಪ್ರಭುಗಳು ಲೀಲೆಗಿದೆ. ಒಂದ್ಸಲ ಯಾತ್ರಿಕ ಬ್ರಾಹ್ಮಣ ಅಲ್ಲಿ ಬರ್ತಾನೆ. ಅಂದ್ರೆ ಯಾತ್ರಿಕ ಬ್ರಾಹ್ಮಣ ಶ್ರೀ ಚೈತನ್ಯ ಮಹಾಪ್ರಭುಗಳ ಅಂದ್ರೆ ಜಗನ್ನಾಥ ಮಿಶ್ರರ ಮನೆಗೆ ಬರ್ತಾನೆ. ಸಾಲಿಗ್ರಾಮ ಶಿಲ ಅವನು ಒಟ್ಟಿಗೆ ತಗೊಂಡು ಬರ್ತಾನೆ. ಜಗನ್ನಾಥ ಮಿಶ್ರರು ಆ ಯಾತ್ರಿಕ ಬ್ರಾಹ್ಮಣನ ತೇಜಸ್ಸನ್ನು ನೋಡಿ ಅವರಿಗೆ ರಿಕ್ವೆಸ್ಟ್ ಮಾಡ್ತಾರೆ, ನೀವು ನಮ್ಮ ಮನೆಯಲ್ಲಿ ಊಟ ಮಾಡಿ ಅಂತ. ಅವರಿಗೆ ಇರ್ಲಿಕ್ಕೆ ಜಾಗವನ್ನು ಕೊಡ್ತಾರೆ. ಆಮೇಲೆ ಅಡಿಗೆ ಮಾಡ್ಲಿಕ್ಕೆ ಬೇಕಾದಂತ ಸಾಮಾನೆಲ್ಲ ತಂದು ಕೊಡ್ತಾರೆ. ಯಾತ್ರಿಕ ಬ್ರಾಹ್ಮಣನು ತನ್ನ ಸಾಲಿಗ್ರಾಮ ಶಿಲಕ್ಕೆ ಅಡಿಗೆ ಮಾಡಿ ದೇವರಿಗೆ ನೈವೇದ್ಯವನ್ನು ಇಡ್ಲಿಕ್ಕೆ ಪ್ರಾರ್ಥನೆ ಮಾಡ್ತಾನೆ. ಕಣ್ಣು ಮುಚ್ಚುವಾಗ ಸಣ್ಣ ಬಾಲಕನಾದ ನಿಮಾಯಿ ಬಂದು ಅದನ್ನು ತಿಂತಾನೆ, ನೈವೇದ್ಯವನ್ನು ತಿಂತಾನೆ. ಹಾಯ್ ಅಂತೇಳಿ ಹೇಳಿ ಆ ಯಾತ್ರಿಕ ಬ್ರಾಹ್ಮಣನು ಆ ಮಗುವಿಗೆ ಮಗು ತನ್ನ ನೈವೇದ್ಯವನ್ನು ಹಾಳು ಮಾಡ್ತಲ್ಲ ಅಂತೇಳಿ ಪಶ್ಚಾತ್ತಾಪ ಪಡ್ತಾನೆ. ಅವಾಗ ಜಗನ್ನಾಥ ಮಿಶ್ರ ಪುನಃ ಅವನಿಗೆ ಅಡಿಗೆ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾನೆ. ಪುನಃ ಅಡಿಗೆ ಮಾಡ್ತಾನೆ. ಪುನಃ ಚೈತನ್ಯ ಮಹಾಪ್ರಭುಗಳು ನಿಮಾಯಿರು ಸಣ್ಣ ಮಗುವಿನ ರೂಪದಲ್ಲಿ ಬಂದು ಅದನ್ನು ತಿಂತಾನೆ. 2 ಸಲ ಆಯ್ತು. 3ನೇ ಸಲ ಅವನು ಕುಕ್ಕಿ ಮಾಡ್ಲಿಕ್ಕೆ ರೆಡಿ ಆಗ್ತಾ ಇಲ್ಲ. ಇವತ್ತು ಭಗವಂತನ ಇಚ್ಛೆ ಅಂದ್ರೆ ನಾನು ಉಪವಾಸನೆ ಮಲಗಬೇಕು ಅಂತೇಳಿ ಅವನು ಹೇಳ್ತಾನೆ. ಆದ್ರೆ ಜಗನ್ನಾಥ ಮಿಶ್ರನ ಮಗನಾದಂತ ವಿಶ್ವರೂಪನ ಅವನು ರಿಕ್ವೆಸ್ಟ್ ಮಾಡ್ತಾನೆ. ಅವನು ನೋಡಿ ಅವನು ಎಗ್ರಿ ಆಗ್ತಾನೆ. ಆದ್ರೆ 3ನೇ ಸಲ ಕೂಡ ಭಗವಂತನಿಗೆ ಅಡಿಗೆ ಮಾಡಿ ನೈವೇದ್ಯ ಇಡುವಾಗ ಅವಾಗ ವಿಶ್ವಂಬರ ಅಂದ್ರೆ ನಿಮಾಯಿಯನ್ನು ಜಗನ್ನಾಥ ಮಿಶ್ರ ಒಂದು ಕೋಣೆಯಲ್ಲಿ ಹಾಕಿ ಬಂದ್ ಮಾಡಿಟ್ಟಿದ್ದು. ಆದ್ರೂ ಕೂಡ ಇಲ್ಲಿ ಯಾತ್ರಿಕ ಬ್ರಾಹ್ಮಣ ನೈವೇದ್ಯವನ್ನು ಅರ್ಪಣೆ ಮಾಡುವಾಗ ಅಲ್ಲಿ ಪ್ರಕಟ ಆದ.
ಈ ಪುನಃ ಹಾಯ್ ಹಾಯ್ ಅಂತ ಹೇಳುವಾಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ನೀನು ಪ್ರತಿಯೊಂದು ಜನ್ಮದಲ್ಲಿ ಕೂಡ ನನ್ಗೆ ಅಡಿಗೆ ಮಾಡಿ ನೈವೇದ್ಯ ಅರ್ಪಣೆ ಮಾಡ್ತೀಯ, ಆದ್ರೆ ನಾನು ಊಟ ಮಾಡ್ಲಿಕ್ಕೆ ಬಂದ್ರೆ ಹಾಯ್ ಹಾಯ್ ಅಂತೇಳಿ ಬೊಬ್ಬೆ ಆಗ್ತಾ ಇದೀಯ ಅಂತೇಳಿ ಚೈತನ್ಯ ಮಹಾಪ್ರಭುಗಳು ಅವನಿಗೆ ಅಷ್ಟಭುಜ ದರ್ಶನವನ್ನು ಕೊಡ್ತಾರೆ. ಅಷ್ಟಭುಜ ದರ್ಶನ ಅಂದ್ರೆ ಎರಡು ಕೈಯಲ್ಲಿ ಒಂದು ಕೈಯಲ್ಲಿ ಬೆಣ್ಣೆ ಪಾತ್ರೆ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ತಿಂತಾರೆ, ಇನ್ನೆರಡು ಕೈಗಳಲ್ಲಿ ಮುರಳಿ ವಾದನ ಮಾಡ್ತಾರೆ. ಆಮೇಲೆ 4 ಭುಜಗಳಲ್ಲಿ ಶಂಖಚಕ್ರ ಗದಾ ಪದ್ಮವನ್ನು ಇಟ್ಕೊಂಡು ಆ ಅಷ್ಟಭುಜ ದರ್ಶನವನ್ನು ಅವನಿಗೆ ಕೊಡ್ತಾರೆ. ಆವಾಗ ಆ ಯಾತ್ರೆಗೆ ಗೊತ್ತಾಯ್ತು ಈ ಚೈತನ್ಯ ಮಹಾಪ್ರಭು ಸ್ವಯಂ ಭಗವಂತನೇ ಅಂತ. ಆಮೇಲೆ ಆ ಯಾತ್ರಿಕನು ಅಲ್ಲಿಂದ ಮುಂದೆ ಎಲ್ಲಿ ಯಾತ್ರೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಭಿಕ್ಷಾಟನೆ ಮಾಡಿ ದಿನಾ ಚೈತನ್ಯ ಮಹಾಪ್ರಭುಗಳ ದರ್ಶನಕ್ಕೆ ಬರ್ತಾರೆ. ಈ ತರ ಒಂದ್ಸಲ ಕೇಶವ ಕಾಶ್ಮೀರಿ ಅನ್ನುವಂತ ದೊಡ್ಡ ಪಂಡಿತ ಬಂದಿದ್ದ. ಆ ಪಂಡಿತ ಭಾರತದಾದ್ಯಂತ ಕನ್ಯಾಕುಮಾರಿಯಿಂದ ಕಾಶ್ಮೀರ ಎಲ್ಲ ಕಡೆ ಹೋಗಿ ಎಲ್ಲ ಪಂಡಿತರನ್ನು ಸೋಲಿಸಿ ಒಂದು ಪತ್ರದಲ್ಲಿ ಸಿಗ್ನೇಚರ್ ಮಾಡಿಕೊಂಡು ಹೋಗ್ತಾ ಇದ್ದ. ಇವಾಗ ನವದ್ವೀಪದ ಪಂಡಿತರು ತುಂಬಾ ಶ್ರೇಷ್ಠವರಾಗಿದ್ರು. ಅಲ್ಲಿ ಹೇಳ್ತಾ ಇದ್ರು, ನವದ್ವೀಪ ಪಂಡಿತರನ್ನು ಯಾರು ಸೋಲಿಸಿದ್ರೆ ಮುಂದಕ್ಕೆ ಎಲ್ಲಿ ಹೋಗುವ ಅಗತ್ಯ ಇಲ್ಲ. ಅವಾಗ ನವದ್ವೀಪದ ಪಂಡಿತರು ಎಣಿಸಿದ್ರು, ಈ ನಿಮಾಯಿ ಸಣ್ಣ ಬಾಲಕನಾಗಿದ್ದಾನೆ, ಒಂದ್ ವೇಳೆ ಈ ಕೇಶವ ಕಾಶ್ಮೀರಿ ಬಂದು ನಿಮಾಯನ್ನು ಸೋಲಿಸಿದ್ರೆ ಅದೇನು ದೊಡ್ಡ ಇದಲ್ಲ, ಸಣ್ಣ ಬಾಲಕ ಸೋತುವುದು ಅಂತ ಹೇಳಿ ಹೇಳ್ಬೋದು. ಆದ್ರೆ ನಿಮಾಯಿ ಗೆದ್ರೆ ಸಣ್ಣ ಬಾಲಕನನ್ನು ಕೂಡ ಸೋಲಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ನಾವು ಶ್ರೇಷ್ಠರಾಗ್ತೀವಿ ಅಂತ ಹೇಳಿ ಅವ್ರು ವಿಚಾರ ಮಾಡ್ತಾರೆ. ಆ ನಿಮಾಯಿ ಕೇಶವ ಕಾಶ್ಮೀರ ಬರ್ತಾನೆ. ಆ ಕೇಶವ ಕಾಶ್ಮೀರಿಗೆ ನಿಮಾಯಿ ಹೇಳ್ತಾನೆ, ಓಕೆ, ನೀವು ಗಂಗೆಯ ಬದಿಯಲ್ಲಿ ನಿಂತ್ಕೊಂಡು ನಿಮಾಯಿ ಹೇಳ್ತಾನೆ, ಇವಾಗ ಒಂದು ಗಂಗೆಯ ಬಗ್ಗೆ ಒಂದು ಪದ್ಯವನ್ನು ರಚನೆ ಮಾಡಿ ಅಂತ. ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅವನು ಕೇಶವ ಕಾಶ್ಮೀರಿ 100 ಶ್ಲೋಕವನ್ನು ತಯಾರು ಮಾಡ್ತಾನೆ. ಗಾಳಿಯ ವೇಗದಿಂದ, ಅಂದ್ರೆ ಮನಸ್ಸಿನ ವೇಗ ಅಂದ್ರೆ ಎಷ್ಟು ಫಾಸ್ಟ್ ಅಲ್ಲಿ ಮಾಡಿದಾನೆ. ಅವಾಗ ನಿಮಾಯಿ ಅದನ್ನು ಕೇಳ್ತಾನೆ. ಆಮೇಲೆ ಹೇಳ್ತಾನೆ, ನಿಮ್ಮ ಈ ಪದ್ಯದಲ್ಲಿ ಕೆಲವೊಂದು ದೋಷ ಇದೆ, ಗುಣದೋಷ ಅಂತ ಹೇಳಿ. ಗುಣ ಇರ್ಬೋದಾದ್ರೆ ದೋಷ ಏನಂತ ಅವನಿಗೆ ವಿಚಿತ್ರ ಆಗಿದೆ. ಇಲ್ಲಿವರೆಗೆ ನನ್ನ ದೋಷವನ್ನು ಯಾರು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಈ ದೋಷ ಏನು ಅಂತ ಹೇಳಿ ಕೇಳುವಾಗ ಅವನು ಹೇಳ್ತಾನೆ, ನಿಮಾಯಿ ಹೇಳ್ತಾನೆ, ನೀನು ಒಂದು ಶ್ಲೋಕದಲ್ಲಿ ಭವಾನಿ ಬರ್ತು ಅಂತೇಳಿ ನೀನು ಉಚ್ಚಾರಣೆ ಮಾಡಿದ್ಯಾ. ಭವಾನಿ ಬರ್ತು ಅಂದ್ರೆ ಏನು? ಭವಾನಿ ಅಂದ್ರೆ ಭವ ಅಂದ್ರೆ ಶಿವ, ಭವಾನಿ ಅಂದ್ರೆ ಶಿವನ ಪತ್ನಿ ಭವಾನಿ. ಇವಾಗ ನೀನು ಭವಾನಿ ಬರ್ತು ಅಂತ ಹೇಳಿದ್ರೆ ಶಿವನ ಪತ್ನಿಯ ಗಂಡ, ಶಿವನ ಪತ್ನಿಯ ಗಂಡ ಅಂದ್ರೆ ಶಿವನ ಪತ್ನಿಯಾದಂತ ಪಾರ್ವತಿಗೆ 2 ಗಂಡಂದಿರಿದ್ರಾ ಅಂತೇಳಿ ಕೇಳ್ತ. ಆ ಕೇಶವ ಕಾಶ್ಮೀರಿ ವಿಚಿತ್ರ ಆಯ್ತು. ಇಲ್ಲಿವರೆಗೆ ನಾನು ಸರಸ್ವತಿ ಮಾತೆಯ ವರದಾನ ಪ್ರಾಪ್ತಿ ಮಾಡಿ ಯಾರು ನನ್ನನ್ನು ಸೋಲಿಸಬಾರದು ಅಂತೇಳಿ ಅನ್ನೋಂತ ವರವನ್ನು ನಾನು ತಗೊಂಡಿದ್ದೆ, ಆದ್ರೆ ಇವತ್ತು ನನ್ಗೇಕೆ ಸೋಲಾಯ್ತು ಅಂತೇಳಿ ಅವನು ವಿಚಿತ್ರ ಆಗುತ್ತೆ. ರಾತ್ರಿ ಸ್ವಪ್ನದಲ್ಲಿ ಸರಸ್ವತಿ ಮಾತೆ ಹೇಳ್ತಾರೆ, ಇವತ್ತು ನೀನು ಯಾರಿಂದ ಸೋಲನ್ನು ಪ್ರಾಪ್ತಿ ಮಾಡಿದ್ಯಾ ಅದೇ ನಿನ್ನ ನಿಜವಾದ ಗೆಲುವು. ಯಾಕೆಂದ್ರೆ ನಿನ್ನನ್ನು ಸೋಲಿಸಿದಂತ ವ್ಯಕ್ತಿ ಬೇರೆ ಯಾರು ಅಲ್ಲ, ನನ್ನ ಮಾಸ್ಟರ್, ನನ್ನ ದೇವರಾದಂಥ ಸ್ವಯಂ ಭಗವಂತ ಶ್ರೀಕೃಷ್ಣನೇ ಅಂತ ಹೇಳಿ ಸರಸ್ವತಿ ಮಾತೆಯು ಕೇಶವ ಕಾಶ್ಮೀರಿಗೆ ಹೇಳ್ತಾರೆ. ಈ ತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಪೂರ್ಣ ಪುರುಷೋತ್ತಮ ಭಗವಂತ. ತುಂಬಾ ಅವರ ನೀವು ಈ ಪ್ರಸ್ತಾವನೆಯಲ್ಲಿ ಅವರ ಬಗ್ಗೆ ಓದಿದ್ದೀರಾ. ಅದರಲ್ಲಿ ಖಾಜಿ ಮತ್ತೆ ಶ್ರೀ ಚೈತನ್ಯ ಮಹಾಪ್ರಭು ನಡುವೆ ಸಂವಾದ, ಅದರ ಬಗ್ಗೆ ಕೂಡ ಹೇಳಿದ್ದಾರೆ. ಆಮೇಲೆ ಯಾವ ರೀತಿ ಶ್ರೀ ಚೈತನ್ಯ ಮಹಾಪ್ರಭು ಮತ್ತೆ ನಿತ್ಯಾನಂದ ಪ್ರಭುಗಳು ಜಗಾಯಿ ಮದಾಯಿಯ ಉದ್ಧಾರ ಮಾಡ್ತಾರೆ, ಅದರ ಬಗ್ಗೆ ಕೂಡ ಹೇಳಿದ್ದಾರೆ. ಆಮೇಲೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಯಾವ ರೀತಿ ಆಮ್ರಘಾಟ ಅಂದ್ರೆ ಇಲ್ಲಿ ಮ್ಯಾಂಗೋ ಪಾಸ್ಟ್ ಟೈಮ್ ಮಾಡ್ತಾರೆ, ಅದನ್ನು ಕೂಡ ಹೇಳಿದ್ದಾರೆ. ಆಮೇಲೆ ಯಾವ ರೀತಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಕಟ್ವಾದಲ್ಲಿ ಸನ್ಯಾಸ ತಗೊಳ್ತಾರೆ ಕೇಶವ ಭಾರತೀಯರಿಂದ, ಅದರ ಬಗ್ಗೆ ಕೂಡ ಹೇಳಿದ್ದಾರೆ. ಆಮೇಲೆ ಯಾವ ರೀತಿ ಚೈತನ್ಯ ಮಹಾಪ್ರಭುಗಳು ಷಡಗೋಸ್ವಾಮಿಯರ ಒಟ್ಟಿಗೆ
ಆ ಅವರ ಭೇಟಿ ಆಗ್ತದೆ. ಆಮೇಲೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಸನ್ಯಾಸ ತಗೊಂಡು ಜಗನ್ನಾಥ್ ಪುರಿಗೆ ಹೋಗ್ತಾರೆ. ಆ ಜಗನ್ನಾಥ್ ಪುರಿ ಹೋಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಜಗನ್ನಾಥನ ದರ್ಶನ ಯಾವ ತರ ಮಾಡ್ತಾರೆ. ಆಮೇಲೆ ರಸ್ತೆಯಲ್ಲಿ ಖೀರ್ಚೋರ್ ಗೋಪಿನಾಥ್ ಅಲ್ಲಿ ಕೂಡ ದರ್ಶನ ಮಾಡ್ತಾರೆ. ಸಾಕ್ಷಿ ಗೋಪಾಲ್ ದರ್ಶನ ಮಾಡ್ತಾರೆ. ಆಮೇಲೆ ಸಾರ್ವಭೌಮ ಭಟ್ಟಾಚಾರ್ಯರೊಟ್ಟಿಗೆ ಅವರ ವಾದ ಆಗ್ತದೆ. ಅಂದ್ರೆ ಸಾರ್ವಭೌಮ ಭಟ್ಟಾಚಾರ್ಯ ದೊಡ್ಡ ವಿದ್ವಾಂಸನಾಗಿದ್ರು. ಆದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರೊಟ್ಟಿಗೆ ಸಂವಾದ ಮಾಡಿ ಅಲ್ಲೊಂದು ಆತ್ಮಾರಾಮ ಅನ್ನುವಂತಹ ಶ್ಲೋಕ ಶ್ರೀಮದ್ ಭಾಗವತ, ಅದರ ಬಗ್ಗೆ 9 ಪ್ರಕಾರದ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಆದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಆ 9 ಎಕ್ಸ್ಪ್ಲನೇಷನ್ ಅನ್ನು ಮುಟ್ಟದೆ ಇನ್ನೊಂದು 64 ಪ್ರಕಾರದ ಎಕ್ಸ್ಪ್ಲನೇಷನ್ ಶ್ರೀ ಚೈತನ್ಯ ಮಹಾಪ್ರಭು ಮಾಡ್ತಾರೆ. ಆಮೇಲೆ ಸಾರ್ವಭೌಮ ಭಟ್ಟಾಚಾರ್ಯನು ಅವರನ್ನು ದೊಡ್ಡ ಪಂಡಿತನಾಗಿದ್ದ. ಸಾರ್ವಭೌಮ ಭಟ್ಟಾಚಾರ್ಯರು ಕೂಡ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಪೂರ್ಣ ಪುರುಷೋತ್ತಮ ಭಗವಂತ ಅಂತ ಹೇಳಿ ಸ್ವೀಕಾರ ಮಾಡ್ತಾರೆ. ಆಮೇಲೆ ಶ್ರೀ ಚೈತನ್ಯ ಮಹಾಪ್ರಭುಗಳು ದಕ್ಷಿಣ ಭಾರತಕ್ಕೆ ಹೋಗಿ ಅಲ್ಲಿ ರಾಮಾನಂದರಯ್ಯ ಅವರನ್ನು ಗೋದಾವರಿಯಲ್ಲಿ ಭೇಟಿ ಮಾಡ್ತಾರೆ. ಆಮೇಲೆ ಮಹಾರಾಷ್ಟ್ರದಲ್ಲಿ ತುಕಾರಾಮರಿಗೆ ದೀಕ್ಷೆಯನ್ನು ಕೂಡ ಅವರೇ ಕೊಟ್ಟಿದ್ದಾರೆ. ಸಂತ ತುಕಾರಾಮರ ದೀಕ್ಷೆ ಶ್ರೀ ಚೈತನ್ಯ ಮಹಾಪ್ರಭುಗಳಿಂದ ಆಗಿದೆ. ಆಮೇಲೆ ಸೌತ್ ಇಂಡಿಯಾದಲ್ಲಿ ಅವರು 2 ಶಾಸ್ತ್ರಗಳನ್ನು ಮಾಡಿದ್ದಾರೆ, ಬ್ರಹ್ಮ ಸಂಹಿತ ಮತ್ತೆ ಕೃಷ್ಣ ಕರ್ಣಾಮೃತ. ಆಮೇಲೆ ಪ್ರಯಾಗ್, ಆಮೇಲೆ ವೃಂದಾವನ ದರ್ಶನ ಮಾಡ್ತಾರೆ. ಎಲ್ಲ ಶ್ರೀ ಚೈತನ್ಯ ಮಹಾಪ್ರಭುಗಳ ಜೀವನ ಚರಿತ್ರೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಜೀವನ ಕಾಲದಲ್ಲಿ 8 ಶ್ಲೋಕವನ್ನು ಕೊಟ್ಟಿದ್ದಾರೆ ಅಷ್ಟೇ. ಅದನ್ನು ಶಿಕ್ಷಾಷ್ಟಕ ಅಂತೇಳಿ ಹೇಳ್ತಾರೆ. ತುಂಬಾ ಸುಂದರವಾದ ಶಿಕ್ಷಾಷ್ಟಮ ನಮ್ಮ ಜೀವನದಲ್ಲಿ ತುಂಬಾ ಉಪಯೋಗ ಆಗುವಂತಹ ಇದು ಶ್ಲೋಕ. 8 ಶ್ಲೋಕದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಜೀವನದ ಅಲ್ಟಿಮೇಟ್ ಜೀವನದ ಲಕ್ಷ್ಯವನ್ನು ನಾವು ಅದರಿಂದ ಪ್ರಾಪ್ತಿ ಮಾಡಬಹುದು. ಈ ತರ ಈ ಮುನ್ನುಡಿ ಮತ್ತೆ ಪ್ರಸ್ತಾವನೆಯಲ್ಲಿ ಶ್ರೀಲ ಪ್ರಭುಪಾದರು ವರ್ಣನೆ ಮಾಡಿದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಕೃಪೆಯಿಂದ ನಾವು ಕೂಡ ಶ್ರೀಮದ್ ಭಾಗವತವನ್ನು ಸಿಸ್ಟಮ್ಯಾಟಿಕಲಿ ಸ್ಟಡಿ ಮಾಡಬಹುದು. ಇಲ್ಲಿ ಉಜ್ವಲ ಮಾತಾಜಿಯವರು ನನಗೆ ಇದರಲ್ಲಿ ಇವತ್ತಿನ ಪ್ರವಚನ ಬರ್ಲಿಕ್ಕೆ ಹೇಳಿದ್ದಾರೆ. ಅವರಿಗೆ ನಾವು ಧನ್ಯವಾದವನ್ನು ಅರ್ಪಣೆ ಮಾಡ್ತೇನೆ. ಆಮೇಲೆ ಇನ್ನು ಮುಂದಕ್ಕೂ ಕೂಡ ಶ್ರೀಮದ್ ಭಾಗವತವನ್ನು ನಾವು ಅಧ್ಯಯನ ಬರ್ಬಹುದು. ಅವರು ಹೇಳಿದ್ದಾರೆ ನೆಕ್ಸ್ಟ್ ಟೈಮ್ ಬರುವಾಗ 1ನೇ ಅಧ್ಯಾಯ ನಾವು ಪ್ರತಿಯೊಂದು ಕ್ಲಾಸ್ ಅಲ್ಲಿ ಒಂದೊಂದು ಅಧ್ಯಾಯವನ್ನು ನಾವು ಸಿಸ್ಟಮ್ಯಾಟಿಕಲಿ ಸ್ಟಡಿ ಮಾಡಬಹುದು. ಥ್ಯಾಂಕ್ ಯು. ಹರೇ ಕೃಷ್ಣ. ಜಸ್ಟ್ ಎ ಮಿನಿಟ್. I think who is host here? ಸೊ ಏನಾದ್ರೂ ಯಾರಿಗೆ ಪ್ರಶ್ನೆ ಇದ್ರೆ ಕೇಳಬಹುದು. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಕೆ, ಮೋಹಿತ್ ರಾಜ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಪ್ಲೀಸ್ ಕೇಳಿ. ಆಕ್ಚುಲಿ ಅನ್ವರ್ಟ್ ಮಾಡ್ಲಿಕ್ಕೆ ಇವಾಗ ಪೋಸ್ಟ್ ಇದರಲ್ಲಿ ಸಾರಿ ಓಕೆ. ರೇಖಾರ್ ಇದು ಪ್ರಶ್ನೆ ಎಲ್ಲ ಕೇಳ್ತಾರೆ. ಇದ್ರ ಅನ್ಮ್ಯೂಟ್ ಮಾಡ್ಲಿಕ್ಕೆ ಆಗುದಿಲ್ವಾ? ಐ ಆಮ್ ನಾಟ್ ದ ಹೋಸ್ಟ್ ಹಿಯರ್. ಹರೇ ಕೃಷ್ಣ. ಕೇಳಿ, ಪ್ರಶ್ನೆ ಕೇಳಬಹುದು.
We are not able to unmute. So okay. ಶುಕದೇವ್ ಗೋಸ್ವಾಮಿ ಅವರ ಮಡದಿಯ ಹೆಸರು ಏನು ಅದನ್ನು ಕೂಡ ಗೊತ್ತಿಲ್ಲ, ಕೇಳಿ ನೋಡಿ ಹೇಳ್ತೇನೆ. ಹರೇ ಕೃಷ್ಣ. ಓಕೆ. When did Srimati Radharani created Navadvipa? Actually, ಕೃಷ್ಣ ನನ್ನು ಸಂತುಷ್ಟಿ ಪಡಿಸ್ಲಿಕ್ಕಾಗಿ ರಾಧಾರಾಣಿಯು ಒಂದು ಸ್ಪೆಷಲ್ ಧಾಮವನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಇಚ್ಛೆ ಮಾಡಿದ್ರು. ಅದಂದ್ರೆ ನವದ್ವೀಪ. ಅದರಲ್ಲಿ ಅಲ್ಲಿ ಅದೊಂದು ಸ್ಪೆಷಲ್ ಪ್ಲೇಸ್ ನವದ್ವೀಪ. 9 ದ್ವೀಪಗಳಿವೆ. 8 ಕಮಲಗಳ ದಳಗಳಿರುತ್ತೆ. ಆಮೇಲೆ ಮಧ್ಯದಲ್ಲಿ ನವದ್ವೀಪ, ಅದರಲ್ಲಿ ಅಂತರ್ದ್ವೀಪ ಅಂತ ಹೇಳಿದೆ. ಅಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಜನ್ಮ. ಅದು ಆ ಸೃಷ್ಟಿ ಅಂದ್ರೆ ಕೃಷ್ಣನು ಮಾಡಿದಂತ ಸೃಷ್ಟಿ ಅಲ್ಲ, ಅದು ರಾಧಾರಾಣಿ ಮಾಡಿದಂತ ಸೃಷ್ಟಿ ಅದು. ಓಕೆ. ಇನ್ನೊಂದ್ಸಲ ಇದರ ವಿಶ್ಲೇಷಕತೆಯಲ್ಲಿ ನಾವು ಹೇಳ್ತೇವೆ. ಇನ್ ದಿಸ್ ಗ್ರೂಪ್ ಆರ್ ಯೂಸಿಂಗ್ ವ್ಯಾಸರಾಯರ ಮಿಸ್ಸಸ್ ನೇಮ್ ನಂಗೆ ಗೊತ್ತಿಲ್ಲ ಅದು. This group, are you sending recording? Okay. ಬೇರೆ ಏನು ಪ್ರಶ್ನೆ ಇಲ್ಲ ಅಂತ ಕಾಣ್ತದೆ. ಆಕ್ಚುಲಿ ಇದರಲ್ಲಿ ಹೋಸ್ಟ್ ಅನ್ಮ್ಯೂಟ್ ಮಾಡಿ. ಇವಾಗ ಯಾರು ಹೋಸ್ಟ್ ಇದ್ದಾರೆ? ಹರೇ ಕೃಷ್ಣ. So we will stop here. Okay. ನಾವಿಲ್ಲಿ ಎಂಡ್ ಮಾಡ್ತೇವೆ. ನೆಕ್ಸ್ಟ್ ಕ್ಲಾಸಿಗೆ ನಾವು ಪ್ರತಿಯೊಂದು ಕ್ಲಾಸಲ್ಲಿ ಒಂದೊಂದು ಅಧ್ಯಾಯದ ಶ್ರೀಮದ್ ಭಾಗವತ ಒಂದೊಂದು ಅಧ್ಯಾಯವನ್ನು ನಾವು ಓದ್ಕೊಂಡು ಬಂದ್ರೆ ಆಮೇಲೆ ಕ್ಲಾಸಲ್ಲಿ ತುಂಬಾ ನಾವು ಒಳ್ಳೆ